ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಉಕ್ಕಿನ ನಗರಿಯಾದಂತಹ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದ JDS ತಾಲೂಕು ಅಧ್ಯಕ್ಷರು ಹಾಗೂ ಈ ಕ್ಷೇತ್ರದ ಜನಸ್ನೇಹಿ ಕೂಡ ಆದಂತಹ ಸನ್ಮಾನ್ಯ ಶ್ರೀ ಜಿ ಶಫಿ ಬರ್ಕಾತಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ಮೊದಲನೇದಾಗಿ ತಮಗೆ ಕೇಳೋದಾದ್ರೆ ತಮ್ಮ ಒಂದು ಸಣ್ಣ ಕಿರುಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ. ನಾನು ಶಫಿ ಬರ್ಕಾತಿ, ಹೊಸಪೇಟೆ ವಿಜಯನಗರ ಕ್ಷೇತ್ರದ ಒಬ್ಬ ಕಾರ್ಯಕರ್ತನು, ಜನತಾದಳ ಕಾರ್ಯಕರ್ತನು ಮತ್ತು ತಾಲೂಕು ಅಧ್ಯಕ್ಷನು. ನಾವು ಸಣ್ಣ ವ್ಯಾಪಾರಸ್ಥರು. ನಮ್ಮ ತಂದೆ ವ್ಯಾಪಾರಸ್ಥರಿದ್ದರು, ನಮ್ಮ ತಾಯಿ ಮನೆ ವಿಷಯದಲ್ಲಿ ಇರ್ತಾಯಿದ್ರು. ನಾವು ಯಾರೂ ರಾಜಕಾರಣಿಗಳಲ್ಲ. ಆಮೇಲೆ ನಾನು ಸೆಕೆಂಡ್ ಇಯರ್ PUC ವಿಜಯನಗರ ಕಾಲೇಜಿನಲ್ಲಿ ಮಾಡಿದ್ದೀನಿ. ನಾನು ಪಟೇಲ್ ಸ್ಕೂಲ್ನಲ್ಲಿ SLC ಮಾಡಿದೆ. ಸೆಕೆಂಡ್ ಇಯರು ವಿಜಯನಗರ ಕಾಲೇಜಿನಲ್ಲಿ ಮಾಡಿದೆ. ಅದಾದ ನಂತರ ನಾವು ವ್ಯಾಪಾರದಲ್ಲಿ ತೊಡಗಿದ್ದೆವು. ಇವತ್ತಿನ ದಿವಸ ಕುಮಾರಣ್ಣರ ಆಶೀರ್ವಾದದಿಂದ ಮತ್ತು ತಾಲೂಕು ಅಧ್ಯಕ್ಷರು ಮಾಡಿದ್ದಾರೆ. ನಾನು 94ರಲ್ಲಿ ಕೂಡ ಮೈನಾರಿಟಿ ಅಧ್ಯಕ್ಷನಾಗಿದ್ದೆ. ಅದೇ ರೀತಿಯಾಗಿ ಯಾವುದೋ ಕಲಹದಿಂದ ಮತ್ತು ನಡುಕ ನಾನು ಯಾವುದೋ ಪಾರ್ಟಿ ಆಗಲಿ ಪಕ್ಷ ಆಗಲಿ ಬಿಟ್ಟು ಹೋಗಿಲ್ಲ. ಅದೇ ಪಕ್ಷದಲ್ಲಿ ಇದ್ದೆ. ಆದರೂ ನಾನು ಸಕ್ರಿಯವಾಗಿ ಆ ಪಾರ್ಟಿಯಲ್ಲಿ ನಾನು ಭಾಗಿಯಾಗಿದ್ದಿಲ್ಲ. ಇವತ್ತಿನ ದಿವಸ ಅದೇ ಜನತಾದಳನಲ್ಲಿ ಕುಮಾರಣ್ಣರ ಆಶೀರ್ವಾದದಿಂದ, ದೇವೇಗೌಡರ ಆಶೀರ್ವಾದದಿಂದ ಇವತ್ತಿನ ದಿವಸ ಅದೇ ಪಕ್ಷದಲ್ಲಿ ಉಳಿದಿದ್ದೇನೆ. ಯಾಕಂದರೆ ಆ ಪಕ್ಷ ಎಲ್ಲರಿಗೂ ಒಳ್ಳೆಯ ರೈತರ ಪಕ್ಷ ಅಂತ ಹೇಳಿ ನಂಬಿ ಆ ಪಕ್ಷದಲ್ಲಿ ಉಳ್ಕೊಂಡಿದ್ದೇನೆ. ಎಲ್ಲ ಪಕ್ಷಗಳಿಗೆ ನೋಡಿದ್ದೇವೆ, ನಾವು ನಮ್ಮ ಕಣ್ಣಿಂದ ನೋಡಿದ್ದೇವೆ. ಅದರಿಂದ ಏನೂ ಆಗ್ತಾ ಇಲ್ಲ. ರೈತರಿಗೆ ಒಳ್ಳೇದಾಗತ್ತಂತ ಹೇಳಿ ನಾನು ಕುಮಾರಣ್ಣರ ಬೆನ್ನೆಲುಬಾಗಿ ನಾನು ನಿಂದಿರಬೇಕಾಗಿ ಈ ಕ್ಷೇತ್ರದಲ್ಲಿ ನಾನು ಅಧ್ಯಕ್ಷ ಆಗಿ ಇದ್ದೀನಿ. ಖಂಡಿತ ಇದೇ ರೀತಿಯಲ್ಲಿ ಪರ್ಟಿಕ್ಯುಲರ್ ಆಗಿ ತಮ್ಮ ಒಂದು ವಿದ್ಯಾರ್ಥಿ ಜೀವನ ತೊರೆದು ತಾವು ರಾಜಕೀಯಕ್ಕೆ ಯಾವಾಗ ಹಾಗೂ ಹೇಗೆ ಪಾದಾರ್ಪಣೆ ಮಾಡಿದ್ರಿ? ಸರ್, ನಾನು 94ರಲ್ಲಿ ನನಗೆ ಮೈನಾರಿಟಿ ಅಧ್ಯಕ್ಷರು ಮಾಡಿದ್ರು. ನನ್ನ ಗುರು ಆದ ಶೌಕತೇರಿ ಅವರು. ಆಮೇಲೆ ನನ್ನ ಜೊತೆಗೆ K ಕೊಟ್ರೇಶ್ನವರು ಕೂಡ ನಮ್ಮ ಆತ್ಮೀಯರಾಗಿದ್ದರು. ಅವರು ಕೂಡ ಆ ಟೈಮ್ನಲ್ಲಿ. ಆಮೇಲೆ ಮಲ್ಲಪ್ಪರು ಇದ್ರು. ಎಲ್ಲ ಜನತಾದಳನವರೇ. ಇವತ್ತು ಕೆಲವು ಮಂದಿ ತೀರ್ಕೊಂಡಿದ್ದಾರೆ. ಅವರು ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಕೊಟ್ರೇಶ್ನವರು ಇದ್ದಾರೆ. ಇವತ್ತು 40 ವರ್ಷದಿಂದ ಒಂದೇ ಪಕ್ಷದಲ್ಲಿ ಜನತಾ ಪರಿವಾರದಿಂದ ಬಂದಂಥ ವ್ಯಕ್ತಿ ಮನೆಯವರಿಗೆ ಬಂದು ನಮಗೆ ಅಧ್ಯಕ್ಷ ಆಗಬೇಕು, ಕುಮಾರಣ್ಣರ ಪಕ್ಷಕ್ಕೆ ನಾವು ದುಡಿಬೇಕು ಅಂತ ಹೇಳಿದಾಗ ನಾನು ಉತ್ಸವ ಆಗಿ ಮತ್ತೆ ಜನತಾದಳದಲ್ಲಿ ಒಂದು ಪದಾಧಿಕಾರಿಯಾಗಿ ಮತ್ತೆ ಬಂದೆ ನಾನು. ಅಂದ್ರೆ ತಾವೊಂದು ಹೆಚ್ಚಾಗಿ ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಹೆಚ್ಚಾಗಿ ಪ್ರೋತ್ಸಾಹಿಸಿದ ರಾಜಕೀಯ ಆದರ್ಶ ಗುರುಗಳು ಯಾರ ವ್ಯಕ್ತಿ, ಯಾರನ್ನ ತಾವು ಹೆಸರು ತಗೊಳ್ಳಿ ತಾವು ಇಷ್ಟಪಡ್ತೀರಾ? ಭೀಮನೀನೆ ಕೊಂಡೆಯನವರು ಮತ್ತು ಶೌಕತೇರಿ ಅವರು. ಏನಕ್ಕೆ ಅವರ ಆದರ್ಶ ತಾವು ಅಳವಡಿಸ್ಕೊಂಡಿದ್ದೀರಾ? ಏನು ವಿಚಾರ ಸರ್? ಆದರ್ಶ ಅಂದ್ರೆ ಅವ್ರಿಗೆ ನೋಡಿದ್ದೇವೆ ನಾವು. ಬಹಳ ಮಂದಿ ರಾಜಕಾರಣಿಗಳನ್ನ ನೋಡಿದಾಗ ಬೇರೆ ಬೇರೆ ವಿಷಯದಲ್ಲಿ ಅವರು ಇವತ್ತು ಈ ಪಾರ್ಟಿ ಆ ಪಾರ್ಟಿ ಅಂತ ಹೋಗ್ತಿದ್ರು. ಆ ಇಬ್ಬರಿಗೆ ನೋಡಿದಾಗ ಒಂದೇ ಪಕ್ಷದಲ್ಲಿ ಸತತವಾಗಿ ಒಂದು ಪಕ್ಷಕ್ಕೆ ದುಡಿದಂಥ ಜನ, ಜನತಾ ಪರಿವಾರದಲ್ಲಿ ದುಡಿದಂಥ ಜನ, ಆ ಜನಗಳಿಂದ ಅದಕ್ಕೋಸ್ಕರ ಅವ್ರಿಗೆ ಆದರ್ಶವಾಗಿ ನಾನು ಇಟ್ಕೊಂಡೆ. ಖಂಡಿತ ತಾವು ಕೂಡ ಒಂದು 28 ವರ್ಷದಿಂದ ಒಂದು ಪಕ್ಷ ಬದಲಾವಣೆ ಇಲ್ಲದೆ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ತಾವು ಸೇವೆ ಸಲ್ಲಿಸಿದಿರ. ಒಂದು ಸಮಾಜ ಸೇವಕರಾಗಿ ಹಾಗೂ ಈಗ ತಾಲೂಕು ಘಟಕದ ಒಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ತಮಗೆ ಕೇಳೋದಾದ್ರೆ ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂತಹ ಕೆಲವು ಮುಖ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಒಂದು ಜನತೆಗೆ ಸ್ಪಷ್ಟಪಡಿಸಿ ಸರ್. ಸರ್, ನಮ್ದೊಂದು ದುರದೃಷ್ಟ ಇದೆ. ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಬಹಳ ನಾವು ದುರದೃಷ್ಟ ಹೆಂಗಂದ್ರೆ ಸರ್ಕಾರ ಒಂದಿರುತ್ತೆ, ಇಲ್ಲಿ ಶಾಸಕರು ಒಂದಿರ್ತಾರೆ. ಹೀಗಾಗಿ ನಮ್ಮ ಅಭಿವೃದ್ಧಿ ಆಗಿಲ್ಲ. ನಮ್ಮ ಉಕ್ಕಿನ ನಗರಿ ಇವತ್ತು ಸಿಂಗಾಪುರ್ ಮಾಡಕ್ ಹೊಂಟಿದ್ರು. ಎರಡೂ ಪಕ್ಷದ ಸರ್ಕಾರಗಳು ನೋಡಿದ್ದೀವಿ. ಸಿಂಗಾಪುರ್ ಮಾಡ್ತೀನಿ ಅಂತ ಸಿಂಗಾಪುರ್ ಏನಾಗಿಲ್ಲ. ಇವತ್ತು ಕಾಮಗಾರಿಗಳು, ರೋಡ್ ಕಾಮಗಾರಿ ಎಲ್ಲ ಕಡೆ ಆಗ್ತಾ ಇದ್ದಾವೆ. ಇವತ್ತು ಈ ಶಾಸಕ ಮಾಡೋಣ ಆ ಶಾಸಕ ಮಾಡೋಣ ಅಂತಲ್ಲ, ಎಲ್ಲ ಕಡೆ ಆಗ್ತಿದೆ. ನಮ್ಮ ಕ್ಷೇತ್ರ ಕೂಡ ಮಾಡಿದ್ದಾರೆ. ಅದಕ್ಕೇನಿಲ್ಲ. ಜನಗಳಿಗೆ ಏನು ಮಾಡಿದ್ದಾರೆ ಬೇರೆ ಪಕ್ಷದವರು ಅನ್ನೋದು ಒಂದೇ ಒಂದು ಆಸೆ ನಮಗೆ. ಜನರ ಕೈಯಲ್ಲಿ ಕೆಲಸ ಇಲ್ಲ ಸರ್. ಇವತ್ತು ಜನರು ಇವತ್ತು ನೊಂದಿದ್ದಾರೆ. ಇವತ್ತು 150 ರೂಪಾಯಿ ಕೂಲಿ ಸಿಗೋದಲ್ಲಿ 50 ರೂಪಾಯಿ ಕೂಲಿ ಸಿಗ್ತಾ ಇಲ್ಲ. ಯಾಕಂದ್ರೆ ಮಳೆ ಇಲ್ಲ. ನಮಗೆ ಬರಗಾಲ. ಈ ಭಾಗಕ್ಕೆ PK ಹಳ್ಳಿ ಭಾಗಕ್ಕೆ ಬಳ್ಳಾರಿವರೆಗೂ ಬರಗಾಲ ಬಂದು ಮಳೆ ಇಲ್ದಂಗೆ ಅವ್ರಿಗೆ ಬಿತ್ತನೆ ಮಾಡಕ್ಕೆ ಜಾಗ ಇಲ್ದಂಗ ಸರ್ಕಾರಗಳು ಭೂಮಿ ತಕೊಂಡ್ಬಿಟ್ಟಾರೆ ರೈತರು. ಹಿಂಗಾಗಿ ನಮಗೆ ಕಷ್ಟ ಇದೆ. ಈ ಭಾಗದಲ್ಲಿ ಸಾಕಾದಷ್ಟು ನೀರಿದೆ. ನಮ್ಮ ಡ್ಯಾಮ್ ನೀರಿದ್ದಾಗ ಕೂಡ ಆದ್ರೂ ನೀರು ನಮಗೆ ನಮ್ಮ ರೈತರಿಗೆ ಬಿಡ್ತಾ ಇಲ್ಲ. ಯಾವುದೋ ಒಂದು ಬೇರೆ ಆಂಧ್ರಕ್ಕೆ ಬಿಡ್ತಾರೆ, ರಾಯಚೂರಿಗೆ ಬಿಡ್ತಾರೆ. ಇಲ್ಲಿ ಪಕ್ಕಗ ಇದ್ದವ್ರಿಗೆ ನೀರು ಸಿಗ್ತಾ ಇಲ್ಲ. ರೈತರು ಆತ್ಮಹತ್ಯೆ ಮತ್ತೆ ಮಾಡ್ಕೊಳ್ಳೋ ಪರಿಸ್ಥಿತಿ. ನೀರಾವರಿ ಇಲಾಖೆ ನೀರಾವರಿ ಒಂದು ಯೋಜನೆಯಲ್ಲಿ ನೀರಿದ್ದೂ ನಮಗೆ ನೀರು ಸಿಗ್ತಿಲ್ಲ.
ಲಾಸ್ಟ್ ಟೈಮ್ ನಾನು ಹೋರಾಟದಲ್ಲಿ ಭಾಗಿಯಾಗಿದ್ದೆ ನೀರಿಗೋಸ್ಕರ. ಇಂಜಿನಿಯರ್ ಹೋಗ್ತಾನೆ ಪೈಪ್ ಕಟ್ ಮಾಡ್ತಾನೆ. ಆ ಜನಗಳು ವಿಷ ಕುಡಿಬೇಕಿತ್ತು. ಇವತ್ತು 1 ಲಕ್ಷ ರೂಪಾಯಿ ಆಗ್ತಾರೆ ಸರ್ ಕಬ್ಬಿನ ಬೆಳೆಗೆ. ಮತ್ತು ಇನ್ನೊಂದು ನೋಡ್ರಿ, ಇಲ್ಲಿ ನಮ್ಮ ಕಡೆ ಬಾಳೆ ಬೆಳೆ ನಾವು ಮಾಡ್ತೀವಲ್ಲ, ಅದಕ್ಕೆ 5,000 ರೂಪಾಯಿ ಸರ್ಕಾರ ಮೊದಲೇ ಮುರ್ಕೊಂತದೆ. ಇನ್ಸೂರೆನ್ಸ್ ಅಂತ ಸೆಂಟ್ರಲಿಂದ ಮಾಡಿದ್ದಾರೆ. ಯಾರಿಗೂ ಇನ್ಸೂರೆನ್ಸ್ ಬಂದಿಲ್ಲ. ಅದು ಏನಂತಾರೆ 80% ಎಲ್ಲ ಫಲ ಕೆಟ್ಟೋದಾಗ ಅಷ್ಟೇ ನಾವು ಕೊಡ್ತೀವಿ. 2-3 10 ಮಂದಿದ್ದಾಗ್ರೆ ಏನು ಆಗಲ್ಲ ಅಂತ ಸುಮ್ಮನೆ ದುಡ್ಡು ಹೊಡೆಯೋದು ಒಂದು ಸ್ಕೀಮ್ ಮಾಡ್ಕೊಂಡಿದ್ದಾರೆ ಸೆಂಟ್ರಲ್ನವರು. ಅದು ಇನ್ಸೂರೆನ್ಸ್ ದುಡ್ಡು ಸುಮ್ಮನೆ ಹಾಳಾಗ್ತಾ ಇದೆ. ರೈತರ ಕಣ್ಣು ಒರೆಸ್ಲಿಕ್ಕೆ ಮಾಡ್ತಾರೆ, ಅವ್ರಿಗೆ ಏನು ಲಾಭ ಇಲ್ಲ. ಒಂದು ನಾಡಿನ ಸರ್ವೆ, ಒಂದು ರೈತರ ಸರ್ವೆ ಮುಖಾಂತರ ಕೇಳೋದಾದ್ರೆ, ಸರ್ಕಾರದಿಂದ ಬರ್ತಕ್ಕಂತ ಒಂದು ನೇರವಾಗಿ ಸೌಲಭ್ಯ, ರೈತರಿಗೆ ಸಿಗ್ತಕ್ಕಂತ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ವಿಚಾರ ಇದೆ. ಇದು ತಮ್ಮ ಭಾಗದಲ್ಲಿ ಯಾವ ರೀತಿ ಇದೆ ಸರ್? ಇದು 100ಕ್ಕೆ 100 ಸತ್ಯ ಸರ್. ಯಾಕಂದ್ರೆ ರೈತರ ಮನೆಗಳಿಗೆ ಏನ್ ನೋಡಿ, ಮೊನ್ನೆ ಒಂದು ದನ ಕರುಗಳಿಗೆ ಮೇವು ಬಂದಿದೆ. ಅದು 2 ರೂಪಾಯಿ ಕೆಜಿ ಕೊಡ್ಬೇಕಂತ ಸರ್ಕಾರ ಖರೀದಿ ಮಾಡಿದೆ. 30 ಲಕ್ಷ ರೂಪಾಯಿದು ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಖರೀದಿ ಮಾಡಿ ಹಾಕಿದ್ದಾರೆ. ಆದ್ರೆ ಅದು 2 ರೂಪಾಯಿ ತಗೊಂಡ್ರಲ್ಲಿ ನಮ್ಮ ಬ್ಯಾರೆ ಭಾಗದಿಂದ ಬಂದ್ರೆ 2,000 ರೂಪಾಯಿ ನಾವು ಗಾಡಿ ಬಾಡಿಗೆ ಕೊಡ್ಬೇಕು. ಟಾಟಾ ಎಸಿದು 2,000 ರೂಪಾಯಿ ಬಾಡಿಗೆ ಕೊಡ್ಬೇಕಾ? ಅದು 2 ರೂಪಾಯಿದು ಕಮ್ಮಿ ಕಾಣುತ್ತೆ. ಸರ್ಕಾರ ಯೋಜನೆ ಮಾಡಿದೆ. ಅದು ನೋಡಕ್ಕೆ 2 ರೂಪಾಯಿ, ಆದ್ರೆ 2,000 ರೂಪಾಯಿ ನಾವು ಟಾಟಾ ಎಸಿ ಕೊಡ್ಬೇಕು. ದನ ಕರುಗಳಿಗೆ ಮೇವಿಲ್ಲ. ಹಿಂಗಾಗಿ ಬರೀ ಅದು ಅಲ್ಲಿ ನೋಡಿ, ಇವಾಗ 30 ಲಕ್ಷದ್ದು ಮೇವಲ್ಲಿ ಹಾಕಿದ್ದಾರೆ. ಅದಕ್ಕೆ ಸೇಫ್ಟಿ ಇಲ್ಲ, ಒಂದು ಗೋಲ್ಡನ್ ಇಲ್ಲ. ಅದು ನಾಳೆ ಬೆಳಿಗ್ಗೆ 2 ಮಳೆ ಬಂದ್ರೆ ಅದು ಇಡೀ ನಮ್ಮ ಅದು ಮೇವು ಕೆಟ್ಟೋಗ್ಬಿಡತ್ತೆ ಸರ್. ಯಾಕಂದ್ರೆ ಅದು ಮತ್ತೆ ಗೊಬ್ಬರ ಕೂಡ ಲೆಕ್ಕಕ್ಕೆ ಬರಂಗಿಲ್ಲ. ಎಲ್ಲಿಂದೋ ದಂಟು ತರಿಸಿದ್ದಾರೆ. ಆ ದಂಟಿಂದ ಏನಾಗುತ್ತಂದ್ರೆ ಮಳೆ ನೀರು ಬಿದ್ದಾಗ 1-2 ಮಳೆ ಆದಾಗ ಇಡೀ ಅದು ಮೇವು ಎಲ್ಲ ಕೆಟ್ಟೋಗತ್ತೆ. ಸರ್ಕಾರದ ಲೆಕ್ಕ ತೋರ್ಸಕ್ಕೆ ಅಷ್ಟೇ ಲಕ್ಷಾನುಗಟ್ಲೆ ನಾವು ಹಾಕಿವನ್ನೋದು. ಅದು ದುಡ್ಡು ಎಲ್ಲಿ ಹೋಗ್ತಾವೋ ಏನೋ ದೇವರಿಗೆ ಗೊತ್ತು. ರೈತರಿಗಂತೂ ಸಲ್ಲಲ್ಲ. ರೈತರಿಗೆ ಪರವಾಗಿ ಯಾವ ಪಕ್ಷಗಳಿಲ್ಲ, ಯಾವ ಸರ್ಕಾರಗಳಿಲ್ಲ. ಈ ಮುಖಾಂತರ ಕುಮಾರಣ್ಣವರು ಅಷ್ಟೇ ನಮ್ಗೆ, ಎದಕ್ಕಂದ್ರೆ ಅವರು ರೈತರ ಬಗ್ಗೆ ಕಾಳಜಿ ಮಾಡ್ತಾರೆ. ನಮ್ಮ ದೇವೇಗೌಡರು ಮಣ್ಣಿನ ಮಕ್ಕಳು, ರೈತರ ಬಗ್ಗೆ ಅವರು ಕಾಳಜಿ ಮಾಡ್ತಾರೆ. ಇವತ್ತೇನಾದ್ರೂ ಒಳ್ಳೇದು ರೈತರಿಗೆ ಆಗ್ಬೇಕಂದ್ರೆ ದೇವೇಗೌಡರ ಕಡೆಯಿಂದ, ಒಂದು ಕುಮಾರಣ್ಣವ್ರ ಕಡೆಯಿಂದ. ಎದಕ್ಕಂದ್ರೆ ಅವರು 20 ತಿಂಗಳ ಅವಧಿಯಲ್ಲಿ ಮಾಡಿದಂತ ರೈತರ ಕಣ್ಣು ಒರೆಸಿಲ್ಲ. ಅವ್ರಿಗೆ ಜೀವ ಕೊಟ್ಟಿದ್ದಾರೆ. ಎಲ್ಲಾ ಪಕ್ಷಗಳು ಕಣ್ಣು ಒರೆಸ್ತಾರೆ, ಆದ್ರೆ ನಮ್ಮ ಕುಮಾರಣ್ಣವರು ಅವ್ರಿಗೆ ಜೀವ ಉಳಿಸಿದ್ದಾರೆ. ಇವತ್ತು ನೋಡಿ, ಒಂದು ಸರ್ಕಾರ ಬಂತು, ಗುಂಡೇಟ್ ಕೊಡ್ತು. ಅದು ಬಿಜೆಪಿ ಸರ್ಕಾರ, ನಿಮ್ಗೆ ಗುರುತಿದೆ. ಇನ್ನೊಂದು ಸರ್ಕಾರ ಬಂತು, ವಿಷ ತಗೊಳ್ಲಿಕ್ಕೆ ಅನಿವಾರ್ಯವಾಗಿ ವಿಷ ತಗೊಂತಾ ಇದೆ. ಸ್ವಾಮಿ, ಆ ಭಾಗಕ್ಕೆ ವಿಷಯ ಅಲ್ಲ, ನಮ್ಮ ಭಾಗದಲ್ಲಿ ಕೂಡ ರೈತರಿಗೆ ನೀರಿದ್ದು ನೀರು ಕೊಡ್ತಾ ಇಲ್ಲ. ಅವರು ಕೂಡ ವಿಷ ತಗೊಂತಾರೆ. ಈ ಸರ್ಕಾರಕ್ಕೆ ಮಣ್ಣು ಮುಗ್ದು ಹೋಗುತ್ತೆ, ನಮ್ಗೆ ಗ್ಯಾರಂಟಿ ಇದೆ. ಆದ ಕಾರಣ ನಾವು ಇವತ್ತು ಕುಮಾರಣ್ಣರಾಗ್ಲಿ ದೇವೇಗೌಡರಾಗ್ಲಿ ಯೋಚನೆ ಮಾಡೋದು ರೈತರ ಬಗ್ಗೆ, ತಮ್ಮ ಮನೆ ಬಗ್ಗೆ ಅಲ್ಲ. ಅವ್ರಿಗೆ ದೇವರು ಚೆನ್ನಾಗಿಟ್ಟಿದ್ದಾನೆ, ಇನ್ನೂ ಚೆನ್ನಾಗಿರಲಿ. ಆದ್ರೆ ಜನಪರವಾಗಿರುವರು ಇಬ್ಬರೇ ನಮ್ಮ ನಾಯಕರು. ಅದು ಬಂದು ದೇವೇಗೌಡರು ಮತ್ತು ನಮ್ಮ ಕುಮಾರಣ್ಣವರು, ಮಣ್ಣಿನವರು. ಖಂಡಿತ ಒಳ್ಳೆ ವಿಚಾರವನ್ನು ನಮ್ಮ ಒಂದು ಜನತೆಗೆ ಸ್ಪಷ್ಟಪಡಿಸಿದಿರಾ. ಇದೇ ಒಂದು ರೈತರ ವಿಚಾರವಾಗಿ ಕೇಳೋದಾದ್ರೆ, ಒಂದು ಬೆಳೆ ಹಾನಿಯನ್ನು ಉಂಟು ಮಾಡಿಕೊಂಡು ಹಾಗೂ ಒಂದು ಸಾಲ ಬಾಧೆಯಿಂದ ಆತ್ಮಸ್ಥೈರ್ಯ ಕಳೆದುಕೊಂಡು ಆತ್ಮಹತ್ಯೆಗೆ ಮುಂದಾಗುವಂತ ರೈತರಿಗೆ ತಾವು ಕೂಡ ಒಂದು ರಾಜಕಾರಣಿ ವ್ಯಕ್ತಿಯಾಗಿ, ತಾವು ಕೂಡ ಒಂದು ರೈತರಾಗಿ ಅವ್ರಿಗೆ ಏನು ಸಲಹೆ ಕೊಡ್ಲಿಕ್ಕೆ ತಾವು ಇಷ್ಟಪಡ್ತೀರಾ? ನಾನು ರಾಜಕಾರಣಿ ಅನ್ನೋ ಬದಲು ನಾನೊಬ್ಬ ಕುಮಾರಣ್ಣನ ಅಭಿಮಾನಿ ಹೇಳ್ಕೊಳ್ಳಿಕ್ಕೆ ಅಭಿಮಾನ ಪಡ್ತೀನಿ. ನಾನು ದೇವೇಗೌಡರ ಅಭಿಮಾನಿಗಳಂತ ತಿಳ್ಕೊಳ್ಳಿಕ್ಕೆ ನಾನು ಅಭಿಪ್ರಾಯ ಪಡ್ತೀನಿ. ಎದಕ್ಕಂದ್ರೆ ರಾಜಕಾರಣಿ ಅಂದ್ಕೊಳ್ಳಿ ಜನ ಬೈತಾರೆ. ನಾನು ಆ ರಾಜಕಾರಣಿ ಆಗಕ್ಕೆ ತಯಾರಿಲ್ಲ. ಯಾಕಂದ್ರೆ ಇವತ್ತು ಈ ಪಕ್ಷ ಆ ಪಕ್ಷ ಅಂತ ಕೋತಿ ಹಾರ್ದಂಗ ಹಾರ್ತಾ ಇದ್ದಾರೆ. ಅಧಿಕಾರ ದಾಹ ಬೇಕು ಅವ್ರಿಗೆ, ಅಧಿಕಾರಗಳು ಬೇಕು. ನಮ್ಮನ್ನಲ್ಲಿ ಕೂಡ 8 ಮಂದಿ ಗೆದ್ದು ಹೋಗಿ ಇನ್ನೊಂದು ಪಕ್ಷಕ್ಕೆ ಹೋಗಿದ್ದಾರೆ. ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ, ನಮ್ಮ ದೇವೇಗೌಡರಿಗೆ ದ್ರೋಹ ಮಾಡಿದ್ದಾರೆ, ತಿಂದ ಮನೆಗೆ ದ್ರೋಹ ಮಾಡಿದ್ದಾರೆ. ಅಂತವ್ರು ಅಂತ ಪಕ್ಷದವ್ರು ಇಡಬಾರ್ದು. ನಮ್ಮ ಜಾಗದಲ್ಲಿ, ನಮ್ಮ ಪಕ್ಷದಲ್ಲಿ ಇರಬಾರ್ದು. ಯಾಕಂದ್ರೆ ನೋವು ಮಾಡಿ ಹೋಗಿದ್ದಾರೆ. ಇವತ್ತು ಅಧಿಕಾರನೇ ಮುಖ್ಯ ಅಲ್ಲ ಸ್ವಾಮಿ. ನಿಮ್ಮ ಜನಗಳಿಗೆ ನೀವು ಕೆಲಸ ಮಾಡಿಕೊಡಿ. ಯಾವ ಪಕ್ಷದಲ್ಲಿ ಇದ್ರಿ ಅನ್ನೋ ಸರ್ಕಾರ ಕೊಡುವಂತ ಅನುದಾನ ಎಲ್ಲಾ ಕಡೆ ಕೊಡಬೇಕು. ಬಿಜೆಪಿ ಇದ್ರು ಕೊಡಬೇಕು, ಕಾಂಗ್ರೆಸ್ ಇದ್ರು ಕೊಡಬೇಕು, ದಳದ ಇದ್ರು ಕೊಡಬೇಕು. ಯಾಕೆ ಕೊಡಲ್ಲ ನೀವು? ಆದ್ರೆ ಅದೇ ಪಕ್ಷದಲ್ಲಿ ಹೋದಲ್ಲಿ ನಿಮ್ಗೆ ಹೆಚ್ಚಿನ ಮಟ್ಟದ ಅನುದಾನ ಕೊಡ್ತಾರಂತ ನೀವು ನಂಬಿ ಹೋಗ್ತಿರಲ್ಲ. ಅದು ನಮ್ಮ ಭಾಗದ ಜನಕ್ಕ ಅನುದಾನ ಅಲ್ಲ, ನಿಮ್ ಜೋಬುಗಳು ತುಂಬ್ಕನಕ್ಕೆ ತಾವು ಹೋಗ್ತಾ ಇದ್ದೀರಿ ಅಷ್ಟೇ. ಅದು ಬಿಟ್ಟು ಏನು ತಾವು ಜನಗಳಿಗೆ ಮಾಡಕ್ ಸಾಧ್ಯನೇ ಇಲ್ಲ. ಖಂಡಿತ ಒಳ್ಳೆ ವಿಚಾರ. ಇದೇ ರೀತಿಯಲ್ಲಿ ಆತ್ಮಹತ್ಯೆಗೆ ಮುಂದಾಗುವಂತ ರೈತರಿಗೆ ತಾವು ಕೊಡೋ ಸಲಹೆ ಆದ್ರೂ ಏನು ಸರ್? ದಯವಿಟ್ಟು ರೈತ ಬಾಂಧವರೇ, ನಾನೊಬ್ಬ ರೈತ. ಆತ್ಮಹತ್ಯೆ ಮಹಾಪಾಪ. ಯಾಕಂದ್ರೆ ಮನುಷ್ಯನ ಜೀವನ
ಒಂದು ಅತಿ ಶ್ರೇಷ್ಠವಾದ ಮನುಷ್ಯ ಹುಟ್ಟಿದೆ. ಇಡೀ 1800 ಜೀವರಾಶಿಗಳಲ್ಲಿ ಮನುಷ್ಯ ಅತಿ ಶ್ರೇಷ್ಠ ಅಂತಾರೆ ಎಲ್ಲ ಧರ್ಮದಲ್ಲಿ. ನಾನು ಒಬ್ಬ ಮುಸ್ಲಿಮ್ಸ್ ಆಗಿರ್ಬೋದು, ಬಸವಣ್ಣವ್ರು ಹೇಳ್ತಾರೆ, ಎಲ್ಲ ಸಮಾಜದಲ್ಲಿ ಹೇಳ್ತಾರೆ ಅತಿ ಶ್ರೇಷ್ಠವಾದ ಜಾತಿ ಅಂದರೆ ಮನುಷ್ಯನ ಜಾತಿ. ಅದಕ್ಕೆ ಉಳಿಸ್ಕೊಳ್ಳಿ, ತಾವು ಹೆದರಬೇಡಿ. ಎದಕ್ಕಂದ್ರೆ ಕುಮಾರಣ್ಣವರು ಮಾತು ಕೊಟ್ಟಿದ್ದಾರೆ. ಇಡೀ 2-3 ಸಮಾವೇಶದಲ್ಲಿ ನಾನು ಹೋದಾಗ ಆಗ್ಲಿ ಮತ್ತು ಅವ್ರಿಗೆ ಸಪ್ರೇಟ್ ಆಗಿ ಮಾತಾಡಿದಾಗಲಿ ಹೇಳ್ದು, ಬರ್ಕಾತಿಯವರೇ ನಿಮ್ಮ ಭಾಗದಲ್ಲಿ ಅಂತ ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹೋಗಿ ಕೈಕಾಲು ಮುಗಿರಿ. ಯಾಕಂದ್ರೆ ಸರ್ಕಾರ ಇಲ್ದಾಗ ಕೂಡ ಮನೆಗೆ ಹೋಗಿ 50,000 ಕೊಟ್ಟಿದ್ದಾರೆ ನಮ್ಮ ಕುಮಾರಣ್ಣವರು. ನಿಮ್ಗೆ ಗೊತ್ತಿರ್ಬೋದು, 900 ಮಂದಿ ಕೊಟ್ಟಿದ್ದಾರೆ. ಅವರು ಸರ್ಕಾರ ಬಂದು 24 ತಾಸಿನಲ್ಲಿ ನಿಮ್ಮ ಸಾಲ ಮನ್ನಾ ಮಾಡ್ತಾರೆ. ಇದು ನಂಬ್ರಿ, ಯಾವುದೇ ಜಾತಿಗೆ ನೋಡಿ ಓಟ್ ಕೊಡಬೇಡಿ. ಅವರು ನಮ್ಮ ಕುಮಾರಣ್ಣವ್ರು ಎಂತವ್ರಿಗನ ಕೊಡಿ ಟಿಕೆಟ್, ಒಟ್ಟು ಗೆಲ್ಲಿಸ್ಬೇಕು. ನಾವು ನಮ್ಮ ಓಟು ಜನತಾದಳ ಕೊಡಬೇಕು. ರೈತರ ಪರವಾಗಿರೋದು ಪಕ್ಷ ಒಂದೇ ಒಂದು ಪಕ್ಷ, ಅದು ಜನತಾದಳ ಜಾತ್ಯತೀತ. ನೀವು 20 ತಿಂಗಳ ಅವಧಿಯಲ್ಲಿ ನೋಡಿದಂತ ಕಾರ್ಯಕ್ರಮಗಳು ನೋಡಿ. ಸಮ್ಮಿಶ್ರ ಸರ್ಕಾರ ಇದ್ರು ಯಾರಿಗೂ ಹೆದರಿಲ್ಲ ನಮ್ಮ ಕುಮಾರಣ್ಣವರು. ದೇವೇಗೌಡರು ಹೆದರಿಲ್ಲ, ಮಾಡಲೇಬೇಕಂದ್ರು. ಯಡಿಯೂರಪ್ಪರ ನಿಲ್ಲಿಸ್ರು, ಬೇಡ ಸಾಲ ಮನ್ನಾ ಅಂತ. ಯಾಕಂದ್ರೆ ಅವರು ಬೇಳೆ ಬಳಸ್ಕೊಳಕ ಅವರು 5 ವರ್ಷ ಅವಧಿ ಮಾಡಿದ್ರು. ಏನ್ ಮಾಡಿದ್ರು? ಗುಂಡೇಟ್ ಕೊಟ್ರು. ಅದೇ ಹಾವೇರಿಯಲ್ಲಿ ಗುಂಡೇಟ್ ಕೊಟ್ರು. ಹಿಂಗಾದ್ರೆ ನಮ್ಮ ರೈತರು ಉಳಿಗಾಲ ಇರಲ್ಲ. ನಮ್ಮ ರೈತರು ಇಲ್ಲ ಅಂದ್ರೆ ನಾವು ಕೂಡ ಉಳಿಯಂಗಿಲ್ಲ. ನಮ್ಗೆ ಅನ್ನ ಹಾಕೋ ರೈತರು ಅವರೇ ಬೆಳೆಸ್ಕೊಡ್ಬೇಕು ನಮಗೆ. ಇವತ್ತು ಯಾವುದೋ ಜಪಾನಿಂದ ಬಂದಂತ, ಚೈನಾದಿಂದ ಬಂದಂತ ಅಕ್ಕಿ ತಿಂದು ನಾವು ರೋಗದಿಂದ ಸಾಯೋದ್ ಬೇಕಾಗಲ್ಲ. ಅವೆಲ್ಲ ಪ್ಲಾಸ್ಟಿಕ್ ಅಕ್ಕಿ ಇದೆ. ದಯವಿಟ್ಟು ನಮ್ಮ ದೇಶದಲ್ಲಿ ಬೆಳೆದಂತ ಬೆಳೆ ಅದು ನಾವು ತಿನ್ನೋಣ. ನಾವು ರೈತರ ಪರವಾಗಿ ನಾವೆಲ್ಲ ನಿಂದ್ರೋಣ. ಕಾರ್ಮಿಕರಾಗ್ಲಿ, ಒಳ್ಳೊಳ್ಳೆ ಆಫೀಸರ್ಗಳಾಗ್ಲಿ, IPS ಆಗಲಿ, ರೈತರ ಪರವಾಗಿ ನಿಂದ್ರಿ. ರೈತರ ಪರವಾಗಿ ಒಳ್ಳೆ ಕೆಲಸ ಮಾಡೋಣ. ಅವ್ರು ಆತ್ಮಹತ್ಯೆ ಮಾಡ್ಕಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ರೈತರಿಲ್ಲ ಅಂದ್ರೆ ನಾವೇನು ಬ್ರೆಡ್ ತಿಂದು ಜೀವನ ಮಾಡೋಕ್ಕಾಗಲ್ಲ. ಇಂಡಿಯನ್ಸ್ ನಾವೊಂದು ಸೇಬಣ್ಣು ತಿಂದು ಜೀವನ ಮಾಡೋಕ್ಕಾಗಲ್ಲ. ನಾವೆಲ್ಲ ಮುದ್ದೆ ರೊಟ್ಟಿ ತಿಂದು ಅಕ್ಕಿ, ನಾವು ಬೆಳೆದಂತ ಅಕ್ಕಿ ತಿಂದು ನಾವು ಬೆಳೆದವರು. ಆ ಶಕ್ತಿ ನಮ್ಮ ಹತ್ರ ಇದೆ. ಆದಷ್ಟು ನಾವೆಲ್ಲ ರೈತರಿಗೆ ಒಂದು ಮೆಸೇಜ್ ಕೊಡೋಣ. ನಿಮ್ಮ ಅಕ್ಕಪಕ್ಕಾಗಿದ್ದ ರೈತರಿಗೆ ದಯವಿಟ್ಟು ಸ್ವಾಮಿ ತಾವು ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ಮುಂದಿನ ಕಾಲದಲ್ಲಿ ಕುಮಾರಣ್ಣವ್ರು ಬಂದಾಗ ನಿಮ್ಮ ಪರವಾಗಿ ಸಾಲ ಮನ್ನಾ ಮಾಡ್ತೀನಿ ಅಂತ ಆಣೆ ಮಾಡಿದ್ದಾರೆ. ನಾವೆಲ್ಲ ಅವ್ರಿಗೆ ಓಟ್ ಕೊಡೋಣ, ಅವ್ರಿಗೆ ಗೆಲ್ಲಿಸಿ ಆ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡೋಣ. ಒಬ್ರಿಗೊಬ್ರು ಕೈ ಕಲಿಸಿ ನಾವು ಮಾಡಿದಾಗ ನನಗೆ ಏನು ಸಿಗತ್ತೆ, ನಾನು ರೈತ ಅಲ್ಲ ಅಂತ ಯೋಚನೆ ಮಾಡಬೇಡಿ. ರೈತ ನಮಗೆ ಊಟ ಅನ್ನ ಹಾಕೋ ರೈತ, ಅನ್ನದಾತ. ಆತ ಗುಡಿಸ್ಕೋಕಾಸ ನಮ್ಮ ಓಟು, ನಮ್ಮ ಕಾರ್ಮಿಕರ ಓಟು, ನಮ್ಮ ಅಫಿಷಿಯಲ್ ಓಟ್ಗಳು ಎಲ್ಲ ಜನತಾದಳಿಗೆ ಹಾಕಿದಾಗ ನಮ್ಮ ಕುಮಾರಣ್ಣವರು ಕೂಡಿದಾಗ ನಿಮಗೆ 24 ತಾಸಿನಲ್ಲಿ ನಮಗೆ ಸಾಲ ಮನ್ನಾ ಆಗತ್ತೆ. ಆಮೇಲೆ 24 ತಾಸಿನಲ್ಲಿ ಮೊನ್ನೆ ರಾಯಚೂರಿನಲ್ಲಿ ಘೋಷಣೆ ಮಾಡಿದ್ರು, 24 ತಾಸು ಕರೆಂಟ್ ಕೊಡ್ತೀನಿ ಹಳ್ಳಿ ಭಾಗಕ್ಕಂತ. ಯಾಕಂದ್ರೆ ಇವಾಗ ರೈತರು ಬೆಳೆಗೆ ನೀರು ಬಿಡ್ಬೇಕಂದ್ರೆ 3 ಗಂಟೆಗೆ ಹೋಗ್ಬೇಕು. 3 ಗಂಟೆಗೆ ಎದ್ದು ಹೋದಾಗ ಅವ್ರು ನಿದ್ದೆ ಕೆಡ್ಕೊಂಡ ಮೇಲೆ ಬೆಳಿಗ್ಗೆ ಏನಾಗುತ್ತೆ, ರೋಗದಿಂದ ಬೀಳ್ತಾನೆ ಒಬ್ಬ ರೈತ. ಇವಾಗ ನೋಡಿ, ಆ ರೈತಗೆ ಇಲ್ಲಿ ನಮ್ಮ ಭಾಗದಲ್ಲಿ ಬಹಳಷ್ಟು ನೀರು, ಈ ನಮ್ಮ ಬಸವನದುರ್ಗ, ನಾಗನಹಳ್ಳಿ ಈ ಭಾಗದಲ್ಲಿ ನೀರಿದ್ರು ಡ್ಯಾಮಿಂದ ಬಿಟ್ಟಿಲ್ಲ. ಯಾವುದೋ ರಾಜಕೀಯ ಬಣ್ಣ ಹಚ್ಚಿ ಇಲ್ಲಿ BJP ಶಾಸಕ, ಅಲ್ಲಿ ಕಾಂಗ್ರೆಸ್ ಸರ್ಕಾರ, ಇವು ಎರಡೂ ನೋಡಿದಾಗ ಇಲ್ಲಿ ಚರಂಡಿ ನೀರು ಬಿಟ್ಟಾರ ಸ್ವಾಮಿ ನಮ್ಮ ಕಬ್ಬುಗಳಿಗೆ. ಆಮೇಲೆ ಬಾಳೆಕಾಯಿ ತೋಟಗಳಿಗೆ ಚರಂಡಿ ನೀರು. ಆ ರೈತರು ಇಳಿದಾಗ ನಾನು ಹೋಗಿ ನೋಡಿದಾಗ ಅವಾಗ ತೊಳ್ಕೊಂಡು ಬಂದ್ಬಿಡ್ತಾರೆ. 3-4 ತಿಂಗಳಾದ್ಮೇಲೆ ರೋಗ ಬರುತ್ತೆ. ಆ ರೋಗದಿಂದ ರೈತ ಉಳಿಯಂಗಿಲ್ಲ. ನೀವು ವಿಷ ಕೊಡೋದಷ್ಟೇ, ಗುಂಡೇಟ್ ಕೊಡೋದಷ್ಟೇ. ಇದು ಚರಂಡಿ ನೀರಾಗ ಇಳಿತಾರಲ್ಲ, ಅದು ಸಾಯೋದು ಅಷ್ಟೇ. ದಯವಿಟ್ಟು ಇಂಥ ಅವಕಾಶ ಮಾಡಿಕೊಡ್ಬೇಡಿ. ನಮ್ಮ ಹೂಳು ತೆಗಿಲಿಕ್ಕೆ ಕೂಡ ಮಾತಾಡಿದ್ದೀನಿ ನಮ್ಮ ಡ್ಯಾಮಿನ ಬಗ್ಗೆ. ಕುಮಾರಣ್ಣವರಿಗೆ ಹೇಳಿದಾಗ ಅಣ್ಣವರೇ 30 TMC ನೀರು ನಿಲ್ಲತ್ತೆ ಡ್ಯಾಮ್ನಲ್ಲಿ. ಅದು ನೀರು ನಿಲ್ಲಬೇಕಂದ್ರೆ ಹೂಳು ತೆಗಿಬೇಕು. ಆದರೆ ಯಾವ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಇರ್ಬೋದು 1000 ಕೋಟಿ ಆಗ್ಬೋದು, ನಾವು ಯಾವುದೋ ಇದಕ್ಕೆ 1000 ಕೋಟಿ ನಾವು ಖರ್ಚು ಮಾಡ್ತೀವಿ. ಬೇಡ, ಆದಷ್ಟು ರೈತರಿಗೆ ಒಳ್ಳೇದಾಗದಿದ್ದರೆ ನಮ್ಮ ಡ್ಯಾಮಿನ ಹೂಳು ತೆಗಿರಿ. ಹೂಳು ತೆಗೆದಾಗ 30 TMC ನೀರು ನಿಂತರೆ ನಮಗೆ 11 ತಿಂಗಳು ನಮ್ಮ ಫಲಗಳಿಗೆ ನೀರು ಸಿಗತ್ತೆ. ನಾವು ಒಳ್ಳೆ ಬೆಳೆ ಮಾಡ್ಬೋದು. ಆಮೇಲೆ ನಮ್ದು ಹಾಸ್ಪಿಟಲ್ ಸಮಸ್ಯೆ ಬಂದಿದೆ ರೈತರ ಬಗ್ಗೆ. ನಮ್ಮ ಶುಗರ್ ಫ್ಯಾಕ್ಟ್ರಿ ಬಂದಾಗಿದೆ. ಇದಕ್ಕೆ ಕಾರಣ ಇವೇ ರಾಜಕಾರಣ. ಆ ದಣಿ ಏನ್ ಮಾಡೋಣ ಮಾಡ್ಕೊಂಡು ಬಂದ್ ಮಾಡಿ ಹೋಗ್ಬಿಟ್ಟು ಹಠದಿಂದ. ಆತಗೆ ಏನಾದ್ರು ಸರ್ಕಾರದವ್ರು ಸಹಾಯ ಮಾಡಿ ಆ ಫ್ಯಾಕ್ಟ್ರಿ ಚಾಲೂ ಮಾಡಿ ಸ್ವಾಮಿ. ನಮ್ಮ ರೈತರು, ಈ ಭಾಗದ ರೈತರು ಜೀವನ ಮಾಡಬೇಕಂದ್ರೆ ಶುಗರ್ ಫ್ಯಾಕ್ಟ್ರಿ ಒಂದಿತ್ತು ಸರ್. ಇವತ್ತು ಶುಗರ್ ಫ್ಯಾಕ್ಟ್ರಿ ಕೂಡ ಇಲ್ಲ, ಮುಚ್ಚಾಕ್ಬಿಟ್ಟಿದ್ದಾರೆ. ನಾ ಅದ್ರ ಬಗ್ಗೆ ಹೋಗಿ ಇನ್ಕ್ವೈರಿ ಮಾಡಿದೆ. ಆ ದಣಿ ಯಾರಿದ್ದಾರೋ ಏನೋ. ನಾವು ಹೋಗಿ ಬಾಂಬೆನಾಗ ಕಾಣ್ತೀವಿ ಅಂದಾಗ ಅವ್ರ ಕಾರ್ಮಿಕರು 250 ಕಾರ್ಮಿಕರು ಇದ್ದಾರೆ. ಅವ್ರ ಆ ಕಾರ್ಮಿಕರು ಕೂಡ ಸಂಬಳ ಇಲ್ಲ.
250 ಕಾರ್ಮಿಕರಂದ್ರೆ 2,000 ಜನ ಅವ್ರ ಫ್ಯಾಮಿಲಿಗಳು ಅವ್ರು ಕೂಡ ಬೀದಿ ಪಾಲಾಗಿದ್ದಾರೆ. ಕಾರ್ಮಿಕರಿಗೆ ಸಂಬಳ ಇಲ್ಲ, ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ಫ್ಯಾಕ್ಟ್ರಿಯಲ್ಲಿ ಇದೆಯಾ, ಅದಕ್ಕೂ ಸೆಟಲ್ಮೆಂಟು ಕೊಡ್ತಾ ಇಲ್ಲ, ಅದು ಇಲ್ಲ, ಫ್ಯಾಕ್ಟ್ರಿ ನಡೆದಲ್ಲ ಅಂದ್ರೆ ನಮ್ಮ ರೈತರ ಜೀವನ ಏನು ಸ್ವಾಮಿ? ಇವತ್ತು ಬಹಳಷ್ಟು ಸಾಲ ಮಾಡಿ ಹೋಗಿದ್ದಾರೆ ಅಂದಮೇಲೆ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಿ ಸರ್ಕಾರದಿಂದ ಅದಕ್ಕೆ ಒಳ್ಳೆ ಕೆಲಸ ಮಾಡಿಕೊಟ್ರೆ, ನಾವು ಯಾವುದೇ ಸರ್ಕಾರ ಆಗಿರಲಿ, ಸದ್ಯಕ್ಕಿರುವ ಸಿದ್ದರಾಮಯ್ಯ ಸರ್ಕಾರದ ಕೈ ಮುಗಿದು ಕೇಳ್ಕೊಂತೀನಿ, ರೈತರ ಪರವಾಗಿ ಇದು ಒಂದು ಫ್ಯಾಕ್ಟ್ರಿ ಚಾಲೂ ಮಾಡಿ ಮುಂದಿನ ಕಾಲದಲ್ಲಿ ಆ ಫ್ಯಾಕ್ಟ್ರಿ ನಡೆದರೆ ನಮ್ಮ ಭಾಗದ ರೈತರು, ವಿಜಯನಗರ ಕ್ಷೇತ್ರದ ಭಾಗದ ರೈತರು ಉಳಿಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲದ್ರೆ ವಿಷ ತಗೋಬೇಕು ಸ್ವಾಮಿ. ನಿಮ್ಮ ಮತ್ತೆ ಅದು ಆ ಶಾಪ, ಅವ್ರ ಮಕ್ಕಳ ಮರಿ ಶಾಪ ನಿಮ್ಮ ಪಕ್ಷಕ್ಕಂತದ್ದೇ. ದಯವಿಟ್ಟು ಆ ಅವಕಾಶ ಮಾಡ್ಕೋಬೇಡಿ. ಖಂಡಿತ ರೈತರ ಒಂದು ಮಹತ್ತರ ಒಂದು ದೇಶದ ಒಂದು ಬೆನ್ನೆಲುಬು ಅನ್ನೋ ಒಂದು ವಿಚಾರವನ್ನು ಬಹಳಷ್ಟು ಇನ್ನಷ್ಟು ವಿಚಾರ ಹೇಳಿ ತಾವು ಬಲಪಡಿಸಿದ್ದೀರಾ. ಇದೇ ವಿಚಾರವಾಗಿ ಪಕ್ಷದ ಒಂದು ಈಗಿನ ರಾಜಕೀಯದ ವಿಚಾರವಾಗಿ ಕೇಳೋದಾದ್ರೆ, ಪಕ್ಷ ಯಾವುದೇ ಆಗಿರ್ಬೋದು, ಸಮಾಜದ ರಾಜಕೀಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇದೆ. ಇದಕ್ಕೆ ತಮ್ಮ ಒಂದು ವಿಚಾರ ಏನ್ ಸ್ಪಷ್ಟಪಡಿಸ್ತೀವಿ? ಇದಕ್ಕೆ ನೋಡಿ, ಇದಕ್ಕೆ 100% ಸತ್ಯ. ಇವಾಗ ತಾವು ಕೇಳ್ತಾ ಇರೋದು ಪ್ರಶ್ನೆ ಭ್ರಷ್ಟಾಚಾರದಿಂದ ತುಂಬಿದೆ. ಇದಕ್ಕೆ ಕಡಿವಾಣ ಹಾಕ್ಬೇಕಂದ್ರೆ ಒಬ್ಬರಿಬ್ಬರಿಂದ ಆಗಲ್ಲ. ಇವತ್ತು ರೈತರು ಒಂದು ಯಾವುದೇ ಸಮಸ್ಯೆಗೆ ತಾಲೂಕು ಆಫೀಸ್ಗಳಿಗೆ ಹೋಗ್ಲಿ, ಇನ್ನೊಂದಕ್ಕೆ ಹೋಗ್ಲಿ, ಅಲ್ಲಿ ದುಡ್ಡು ಖರ್ಚು ಮಾಡಬೇಕು. ಒಬ್ಬ ಬಡ ರೈತ ಯಾವ್ದಾದ್ರು ಒಂದು ಪಾಣಿ ಚೇಂಜ್ ಮಾಡ್ಕೋಬೇಕು, ಆಸ್ತಿ ತಗೊಂಡಿದ್ದಾಗ್ಲಿ, ಇಲ್ಲಂತೇಳಿ ಅವ್ರ ಮಗನ ಹೆಸರಿಗೆ ಆಗಲಿ, ಅವರು ಇನ್ನೊಬ್ಬರ ಸದಸ್ಯರ ಹೆಸರಿಗೆ ಮಾಡ್ಬೇಕಂದ್ರೆ 4-5 ಸಾವಿರ ರೂಪಾಯಿ ಖರ್ಚು ಮಾಡಬೇಕು. ನೋಡಿ, ಮೊನ್ನೆ ನಾನು ಸತತವಾಗಿ 10 ದಿವಸ ಹೋರಾಟದಲ್ಲಿದ್ದೆ. ಇದು ಏನಾಯ್ತು ಅಂದ್ರೆ ನಮ್ಮ ಕಡೆ 1800 ಎಕರೆ ಭೂಮಿ, 147 ಮತ್ತು 148 ಸರ್ವೆ ನಂಬರ್, ಅದು ಸರ್ಕಾರದ ಭೂಮಿ ಇತ್ತು. ನಾವು ನಂಬ್ತೀವಿ ಸರ್ಕಾರದಂದ್ರೆ ನಮ್ದೇ ಸರ್ಕಾರ, ನಾವೇ ಸರ್ಕಾರ. ಆದ್ರೂ ಇಲ್ಲಿ ಬಗರ್ ಹುಕುಮ್ ಅಂತ 1200 ಸರ್ವೆ ನಂಬರ್ ಯಾವುದೋ ರಾಜಕಾರಣದಿಂದ ಅದಕ್ಕೆ ಮೈನ್ಸ್ ಮಾಡಿಕೊಂಡಿದ್ದಾರೆ. ಆ ಮೈನ್ಸ್ ಮಾಡಲಿಕ್ಕೆ 500 ಎಕರೆ ಒಬ್ಬ ಶಾಸಕರ ಹೆಸರು ಹೇಳ್ತಾರೆ, ಒಬ್ಬರು ಇನ್ನೊಬ್ಬರು ಅಂಜಿನಪ್ಪ ಅಂತೆ ಸರ್ಕಾರದಿಂದ ತಗೊಂಡಿದ್ದಾರೆ. ಇವೆಲ್ಲ ಪ್ಲಾನ್ಗಳಿದ್ದಾವೆ. ನಾನು ದಯವಿಟ್ಟು ಹೇಳ್ತೀನಿ, ಆ ರೈತರಿಗೆ ಅವರು ಭೂಮಿ ಅವ್ರು ಬಿಟ್ಕೊಡಿ ಸ್ವಾಮಿ. ಯಾಕಂದ್ರೆ ಅದು ಮಳೆಗೆ ಬೆಳೆಯೋದು. ಆ ಬೆಳೆ ಬೆಳೆದ್ರೆ ಒಂದು ವರ್ಷದಲ್ಲಿ 8-10 ಚೀಲ ಬೆಳೆ ಬೆಳೆದಾಗ ಅವ್ರ ಮಕ್ಕಳ ಮನೆಗೆ ಊಟಕ್ಕಾಗತ್ತೆ, ಬೇರೆ ಎದಕ್ಕಾಗಲ್ಲ. ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಇಲ್ಲಿ ನಮ್ಮ ಟಿಕೆಹಳ್ಳಿ ಭಾಗದ ಹರಿಜನರು ಕಣ್ಣೀರು ಹಾಕಿ ಅಳ್ಕಂತ ಕುಂತಿದ್ದಾರೆ. ನಾವೆಲ್ಲ ಹೋಗಿ ಸರ್ವೆ ಮಾಡಿದಾಗ 147, 148 ಸರ್ವೆ ನಂಬರ್ ಸರ್ಕಾರ ನಾವು ಫಾರೆಸ್ಟ್ ಬೆಳೆಸುವಂತ ತಗೊಂಡಿದೆ. 4 ವರ್ಷ ಆಯ್ತು. ಫಾರೆಸ್ಟ್ 4 ವರ್ಷಕ್ಕೆ ಎಷ್ಟು ಮರ ಹೆಂಗ್ ಬೆಳೆಸ್ಬೇಕಿತ್ತು? ನಾನು ಬರೀ 2 ವರ್ಷ ಆಯ್ತು ನನ್ನ ಮನೆ ಮುಂದೆ ಹಾಕಿ ಒಂದ್ ಮರ ಆಗಿ ನಿಂತಿದೆ. ಅವು ಇಷ್ಟೇ ಇದಾವೆ. ಸುಮ್ಮನೆ ದುಡ್ಡು ಹೊಡಿಲಿಕ್ಕೆ ಸ್ಕೀಮ್ಗಳಿದು. ಮುಂದಿನ ಕಾಲದಲ್ಲಿ ಅವರು ಫ್ಯಾಕ್ಟ್ರಿಗಳಿಗೆ ಮಾರ್ಬಿಡೋ ಜಾಗ ರೈತರಿಗೆಲ್ಲ ದೂರ ಮಾಡ್ತಾರೆ. 9 ವರ್ಷದಿಂದ ಇಲ್ಲಿ ಶಾಸಕರು ಇದ್ರೆ ಒಂದು ರಿಟ್ ಹಾಕ್ಬೇಕಿತ್ತು. ಯಾಕಂದ್ರೆ ಅವ್ರ ಹೆಸರಿಗೆ ಇಲ್ಲ ಭೂಮಿಗಳು, ಅವರು ಕೋರ್ಟಿಗೆ ಹೋಗಕ್ಕಾಗಲ್ಲ. ಸಡನ್ ಫಾರೆಸ್ಟ್ನವರು ಹಾಕಿದ್ರು ಸುಪ್ರೀಂ ಕೋರ್ಟ್ಗೆ. ಅಲ್ಲಿಂದ ಒಂದೇ ಹೊಡ್ತಕ್ಕ ಅವರು ಹೆಸರಿಗೆ ಆಯ್ತು, ಇವತ್ತು ಫಾರೆಸ್ಟ್ ಬೆಳೆಸ್ತೀವಿ ಅಂತ ಹೇಳಿ 40 ಮಂದಿ ಪೊಲೀಸರು ಕರೆಸಿದ್ದಾರೆ ಸ್ವಾಮಿ. ಮೊನ್ನೆ ನಾವು ಹೋದಾಗ ರೈತರಿಗೆ ಕರ್ಕೊಂಡು ಹೋದಾಗ ಒಳಗೆ ಹಾಕಿ ಅಂತೀವಿ. ನಾವು ನಮ್ಮ ಜೀವ ಇರೋವರಿಗೆ ನಮ್ಮ ಕುಮಾರಣ್ಣವರ ಸಪೋರ್ಟ್ ಇಂದ, ನಮ್ಮ ದೇವೇಗೌಡರ ಸಪೋರ್ಟ್ ಇಂದ ಅವ್ರ ಭೂಮಿ ಕೊಡ್ಸೋವರೆಗೂ ನಾವು ಹೋರಾಟ ನಡೆಸ್ತೇವೆ. ಯಾಕಂದ್ರೆ ನಮಗೆ ಕಾಳಜಿ ಇದೆ. ಆ ಬಡ ರೈತರ ಮಕ್ಕಳು ಕೂಲಿಗೆ ಹೋಗ್ತಾ ಇದಾರೆ. 50 ರೂಪಾಯಿ ಇವಾಗ ಸಿಗ್ತಾ ಇಲ್ಲ ನಮ್ಮ ಕಡೆ. ಮತ್ತು 150-200 ರೂಪಾಯಿ ಕೂಲಿ ಸಿಗ್ತಾ ಇತ್ತು. ಮಳೆ ಇಲ್ಲದಾಗ 100 ಮಂದಿ ಕೆಲಸ ಕಳೆದ್ರೆ 10 ಮಂದಿಗೆ ಸಿಗ್ತಾ ಇಲ್ಲ. ಏನ್ ತಿನ್ಬೇಕು ಸ್ವಾಮಿ? ಅವರು ಭಿಕ್ಷಾ ಬೇಡದು ಒಂದೇ ಬಂದಿದೆ. ನಮ್ಗೆ ಭಿಕ್ಷಕರಾಗಿ ರೈತರು ಭಿಕ್ಷಕರಲ್ಲ. ನಿಜವಾಗ್ಲೂ ಸಾಲ ಮನ್ನಾ ಅನ್ನೋದು ಸುಳ್ಳು. ನಮ್ದೇ ಸ್ವಂತ ದುಡ್ಡದು. ರೈತರಿಗೆ ಸಾಲ ಮನ್ನಾ ನಾವು ಹೇಳ್ತಾ ಇದೀವಲ್ಲ, ಅದು ನಮ್ಮ ಸ್ವಂತ ದುಡ್ಡು. ಅದು ದುಡ್ಡು ವಾಪಸ್ ಮಾಡಿ ನಮ್ಗೆ ಸಾಲ ಮನ್ನಾದ ರೂಪದಲ್ಲೇ ಮಾಡಿ. ಅದು ಒಂದು ಯಾವುದೇ ಸರ್ಕಾರ ಬಂದಾಗ ಮಾಡಿಲ್ಲ. ದಯವಿಟ್ಟು ನಮ್ಮ ಕುಮಾರಣ್ಣವ್ರು ಮಾಡ್ತಾರೆ. ಮತ್ತು ಭೂಮಿ ಬಗ್ಗೆ ನಾನು ಕುಮಾರಣ್ಣವ್ರ ಹತ್ರ ಹೋದಾಗ 10 ನಿಮಿಷ ಡಿಸ್ಕಸ್ ಮಾಡಿದ್ರು. ಬ್ರದರ್, ಈ ಬಾರಿ ಏನೋ ಇವ್ರು ಸರ್ಕಾರ ಮಾಡತ್ತಿಲ್ಲ ಗೊತ್ತಿಲ್ಲ, ನೀವು ಅಪ್ಲಿಕೇಶನ್ಗಳು ಹಾಕಿ ಅಂದಾಗ ನಾವು ಟೋಟಲ್ ಅಪ್ಲಿಕೇಶನ್ 200 ಚಿಲ್ಲರ ಅಪ್ಲಿಕೇಶನ್ ಹಾಕಿದ್ದೀವಿ. ಈ ಸರ್ಕಾರ ಮನದಿ ಏನಾದ್ರೂ ಮಾಡಿಕೊಟ್ರಿ ಅವ್ರ ಜೀವನ ಉಳಿಯುತ್ತೆ. ಇಲ್ಲಾಂದ್ರೆ ಈ ಭಾಗಕ್ಕೆ ಕೂಡ ನಾವು ರಾಸಿಗಟ್ಲೆ ಆತ್ಮಹತ್ಯೆ ಮಾಡ್ಕೊಂತಾರೆ ಜನ. ಇದು ಎಲ್ಲ ಸರ್ಕಾರಕ್ಕೆ ಶಾಪ ಆಗತ್ತೆ ಸ್ವಾಮಿ. ಯಾವುದೇ ಸರ್ಕಾರ ಇರಲಿ, ದಯವಿಟ್ಟು ಆ ಭೂಮಿಗಳನ್ನ ಅವ್ರಿಗೆ ವಾಪಸ್ ಕೊಟ್ರೆ ಅವ್ರ ಜೀವನ ಮಾಡ್ತಾರೆ. ಇಲ್ಲದ್ರೆ ಬಹಳ ಕಷ್ಟ ಆಗತ್ತೆ ಸ್ವಾಮಿ. ಕೈ ಮುಗ್ದು ಜೋಡಿಸಿ ಕೇಳ್ತೀನಿ, ಯಾವುದೇ ಸರ್ಕಾರ ಇಲ್ಲ, ಸದ್ಯಕ್ಕೆ ಜನಗಳಿಗೆ ಬೆಂಬಲ ಕೊಟ್ಟು ಅವ್ರ ಭೂಮಿ ಅವ್ರಿಗೆ ವಾಪಸ್ ಕೊಡಿ.
ಖಂಡಿತ ಒಳ್ಳೆ ವಿಚಾರ. ಇದೇ ರೀತಿಯಲ್ಲಿ ಕೂಡ ಒಂದು ಕ್ಷೇತ್ರ ಅಭಿವೃದ್ಧಿಗೊಳಿಸಬೇಕು ಅಂದ್ರೆ ಕೂಡ ಯಾವುದೇ ಭಾಗದಲ್ಲಾದ್ರೂ ಕೂಡ ಒಂದು ಶಿಕ್ಷಣ ಹಾಗೂ ಶಾಲೆಗಳು ಒಂದು ಸ್ವಚ್ಛತೆ ಅನ್ನೋ ಒಂದು ಸಾಧನ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಆ ಒಂದು ಸಾಧನ ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಾ? ಸರ್, ನಾನು ಸಮಾಜ ಸೇವೆ ಅಂತ ಹೊರಗೆ ಬಂದಾಗ ನಾನು ಹೊಲಿಗೆ ತರಬೇತಿ ಕೇಂದ್ರಗಳು ಹಾಕಿದ್ದೀನಿ ಸರ್. ಫಸ್ಟ್ ಬಂದು ಇಲ್ಲಿ ನಮ್ಮ ಯಾವುದೂ ಜಾತಿ ಭೇದ ಇಲ್ಲ, ನನ್ನ ಕಡೆ ಬಂದು ನಾನೊಬ್ಬ ಜಾತ್ಯತೀತ ಜನತಾದಳ ಸದಸ್ಯನು, ಒಬ್ಬ ಕಾರ್ಯಕರ್ತ ಅನ್ನೋಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ, ಅಧ್ಯಕ್ಷ ಅನ್ನೋದು. ಯಾಕಂದರೆ ನಾವು ಒಂದು ಟೈಮ್ ಕೂತಾಗ ಹೌದು ಎಲ್ಲರೂ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ, ಮಹಿಳೆಯರಿಗೆ ಏನು ಮಾಡಕತ್ತೀರಿ ಅಂತ ಕುಮಾರಣ್ಣವ್ರು ಕೇಳಿದಾಗ ಕಿವಿ ಮಾತಾಡೋದು ಏನಾದರೂ ಒಂದು ವ್ಯವಸ್ಥೆ ಮಾಡೋದು ಬರ್ಕತ್ತಿ ಅಂದಾಗ ನನಗೆ ಅವ್ರಿಗೆ ಆದರ್ಶ, ಆ ಮಾತು ಆದರ್ಶವಾಗಿ ಇಟ್ಕೊಂಡು ಕುಮಾರಣ್ಣವ್ರದ್ದು ನಾನು ಟೈಲರಿಂಗ್ ಆಗಲಿ ಸ್ಯಾರಿ ಡಿಸೈನ್ಗಳು ಆಗಲಿ ಮಹಿಳೆಯರ ಕೈಯಲ್ಲಿ ಕೆಲಸ ಕೊಡಬೇಕಂತ ಹೇಳಿ. ಯಾಕಂದರೆ ನಾನು ಅಷ್ಟು ದೊಡ್ಡ ಶ್ರೀಮಂತನೂ ಅಲ್ಲ, ನಾನು ಕೂಡ ಬಡ ಕುಟುಂಬದಿಂದ ಬಂದಂಥ ಒಬ್ಬ ಸಣ್ಣ ಹುಡುಗ. ಆದರೂ ಮಹಿಳೆಯರಿಗೆ 3800 ಮಹಿಳೆಯರು ಇವಾಗ ಕಲ್ತಿದ್ದಾರೆ. ತರಬೇತಿ ಹೊಲಿಗೆ ತರಬೇತಿ ಕಲಿಸಿದ್ದೀವಿ. ಅವ್ರಲ್ಲಿ 1000 ಜನ ಬೇರೆ ಕಡೆ ಕೆಲಸ ತೊಗೊಂಡು ಬಂದು ಮಾಡ್ತಾ ಇದ್ದಾರೆ. ಆಮೇಲೆ ತಮ್ಮ ಕೆರೆಗಳಲ್ಲಿ ತಾವೇ ದುಡ್ದು ತಿಂತಿದ್ದಾರೆ. ಆದರೂ ಇದು ನಾವು ಸ್ವಂತ ಫ್ಯಾಕ್ಟ್ರಿಗಳು ಹಾಕಬೇಕಂದ್ರೆ ಒಂದು ಸರ್ಕಾರ ಬೇಕು. ಕುಮಾರನಲ್ಲಿ ನಾನು ಕೇಳ್ಕೊತೀನಿ, ಅದು ಕೇಳಿದ್ದೀನಿ. ಕೆಲವು ಮಂದಿಗೆ ಕೆಲಸ ನಾವು ಸ್ವಂತ ಕೊಡಬೇಕಂದ್ರೆ ತಮ್ಮ ಕಡೆಯಿಂದ ನಮ್ಮ ಸರ್ಕಾರ ಬಂದಾಗ ಸಹಕಾರ ಮಾಡಿ ಒಂದು 4-5 ಫ್ಯಾಕ್ಟ್ರಿ ಹಾಕಿ ಒಂದು 3-4 ಸಾವಿರ ಜನಕ್ಕೆ ಕೆಲಸ ಕೊಡ್ಬೇಕಂತ. ಯಾಕಂದ್ರೆ ನಾವು ವ್ಯಾಪಾರಸ್ಥರು ಮೊದಲಿಂದ ಕೆಲಸ ಇದೆ ತಗೊಂಡ್ಬಂದು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಕುಮಾರಣ್ಣ ನಂಬಿದ್ದೀನಿ. ಸ್ವಚ್ಛತೆ ಬಗ್ಗೆ ನಾನು ಪ್ರತಿ ಸಲ ಹೇಳ್ತೀನಿ ಸರ್. ನಾನು ಪ್ರತಿ ಕೆರೆಯಲ್ಲಿ ಹೋದಾಗ ನಾನು ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ. ಬ್ಲಡ್ ಟೆಸ್ಟ್ನಲ್ಲಿ ಏನಿದೆ, ಯಾವ ಗ್ರೂಪ್ ಇದೆ ಅಂತ ಅವರಿಗೆ ಐಡಿಯಾ ಬರಲಿಕ್ಕೆ ನಮ್ಮ ಒಂದು ಜನತಾದಳ ಕಡೆಯಿಂದ ಪ್ರತಿ ಹಳ್ಳಿಯಲ್ಲಿ 500ರಿಂದ 1000 ಜನ, ಪ್ರತಿ ವಾರ್ಡ್ನಲ್ಲಿ 800ರಿಂದ 600 ಜನ ಬ್ಲಡ್ ಟೆಸ್ಟ್ ಮಾಡಿಸ್ಕೊತಾರೆ. ಆ ಮಾಡಿಸ್ಕೊಂಡು ಕಾರ್ಡ್ ಅವ್ರಿಗಿರುತ್ತೆ. ನಾವು ಅವ್ರಿಗೆ ಬ್ಲಡ್ಡಿನ ಸಹಾಯ ಮಾಡ್ತೇವೆ. ಯಾಕಂದ್ರೆ ಇವತ್ತು ಬ್ಲಡ್ ಕೂಡ ಫ್ರೀ ಸಿಗ್ತಾ ಇಲ್ಲ. ಬ್ಲಡ್ ಕೊಡಕ್ಕೆ ಬಂದ್ರೂ ಫ್ರೀ ಸಿಗ್ತಾ ಇಲ್ಲ. ಇವತ್ತು ಸರ್ಕಾರದಿಂದ ಹೇಳ್ತಾರೆ ಮತ್ತೆ 800 ರೂಪಾಯಿ ಕೊಡ್ಬೇಕು ಬಡವರು. ಅದು 800 ರೂಪಾಯಿ ಅಲ್ಲ, ಅವ್ರ ಮನೆಗೆ 1 kg ಅಕ್ಕಿ ತಿನ್ನಕ್ಕಿಲ್ಲ. ಅದಕ್ಕೂ ನಾವು ಕೆಲವು ಮಂದಿಗೆ ಸಹಾಯ ಮಾಡ್ತೀವಿ, ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಅದು ಸ್ವಚ್ಛತೆ ನಾವು ಕಾಪಾಡಲಿಕ್ಕೆ ನಾವು ಪ್ರತಿ ಕಡೆ ಹೋಗಿ, ನಮ್ಮ ಮಹಿಳೆಯರು ಕೂಡ ಇದ್ದಾರೆ ನಮ್ಮ ಜೊತೆಗೆ, ನಾವು ಹೇಳ್ತೀವಿ ಸ್ವಚ್ಛತೆ ಕಾಪಾಡಿ. ಇದು ಗಾಂಧೀಜಿ ನೆನೆಸಂತೀವಿ. ಇವತ್ತು ಯಾರೋ ಸ್ವಚ್ಛತೆ ಮಾಡ್ತಿದಾರೆ ಅಂದ್ರೆ ಅಲ್ಲ, ಗಾಂಧೀಜಿ ಹೇಳಿದ್ದಾರೆ, ಅದು ನಮ್ಗೆ ಸ್ವಂತ ಗುರುತಿದೆ. ಅವರು ಇವತ್ತು ಬಂದು ಯಾರೋ ಬಂದು 4 ಕಸಬಾರಿಗೆ ಮಾಡಿ ಹೊಡೆದೋಗ್ಬಿಟ್ರೆ ಸ್ವಚ್ಛತೆ ಆಗಲ್ಲ ಸ್ವಾಮಿ. ನಾವು ಡೈಲಿ ನಮ್ಮ ಮನೆಗಳ ಹತ್ರ ಮಾಡ್ಕೋಬೇಕು. ಫಸ್ಟ್ ನನ್ನ ಮನೆ, ನನ್ನ ಪಕ್ಕದ ಮನೆ, ನನ್ನ ಹೋಣೆ, ಪಕ್ಕದ ಹೋಣೆ, ನಮ್ಮ ಊರು, ಪಕ್ಕದ ಊರು. ಹೀಗಾದಾಗ ಅಷ್ಟೇ ನಾವು ಸ್ವಚ್ಛತೆ ಕಾಪಾಡ್ಬೋದು, ರೋಗದಿಂದ ಮುಕ್ತಿ ಆಗ್ಬೋದು. ಇಲ್ಲ ಅಂದ್ರೆ ನಾವು ರೋಗಿಷ್ಠರಾಗ್ತೀವಿ. ಭಾರತೀಯರು ಯಾಕಂದ್ರೆ ನಾವು ಗಟ್ಟಿಯಾಗಿದ್ದೀವಿ, ಸ್ವಚ್ಛತೆ ಇಲ್ಲ ಅಂದ್ರೆ ನಾವು ಸಾಯೋದು ನಿಜ. ಆದಷ್ಟು ಸ್ವಚ್ಛತೆ ಕಾಪಾಡಿ. ಮಹಿಳೆಯರಲ್ಲಿ ಒಂದು ಆರ್ಗನೈಸ್ ತಗೊಂಡು ಬಂದಿದ್ದೀನಿ ಸರ್. 3800 ಮಹಿಳೆಯರಲ್ಲಿ ಅದರಲ್ಲಿ 1000 ಹೆಣ್ಮಕ್ಳು ಬರೀ ಸ್ವಚ್ಛತೆ ಬಗ್ಗೆನೇ ಹೇಳ್ತಾರೆ. ಆ ಪಕ್ಷದವರು ಈ ಪಕ್ಷದವರಲ್ಲ, ನಿಮ್ಮ ದೇಹದ ಮತ್ತು ನಿಮ್ಮ ಚೆನ್ನಾಗಿರ್ಬೇಕಂದ್ರೆ, ತಾವೆಲ್ಲ ಚೆನ್ನಾಗಿರ್ಬೇಕಂದ್ರೆ ಸ್ವಚ್ಛತೆ ಕಾಪಾಡಿ. ಅತಿ ಮುಖ್ಯ. ಯಾವ MLA ಮಾಡ್ತಾನೋ, ಯಾವ ಕೌನ್ಸಿಲರ್ ಕ್ಲೀನ್ ಮಾಡ್ತಾನೋ ಬಿಡ್ತಾನೋ ಬೇಡ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ರೋಗ ಬರಬಾರ್ದು ಅಂದ್ರೆ ನೀವು ನಿಮ್ಮ ಮನೆಗಳು, ನಿಮ್ಮ ಹೋಣಿಗಳು, ನಿಮ್ಮ ಕೆರೆಗಳು ಚೆನ್ನಾಗಿ ಇಟ್ಕೊಳ್ಳಿ. ಆ ದೇವತೆಯಿಂದ ಚಲೋ ಇರುತ್ತಂತೆ ಈ ಮುಖಾಂತರ ಹೇಳ್ತಾನೆ. ಇದೇ ರೀತಿ ಆಮೇಲೆ ತಮ್ಮ ಒಂದು ಸಮಾಜ ಸೇವೆಯ ಅವಧಿಯಲ್ಲಿ ತಮ್ಮ ಒಂದು ಪಕ್ಷದ ವತಿಯಿಂದ 3000 ಜನ ಹೆಣ್ಣು ಮಕ್ಕಳಿಗೆ ತಾವು ಉದ್ಯೋಗ ಸೃಷ್ಟಿ ಮಾಡಿರ್ತಕ್ಕಂತ ಒಂದು ಏನು ಕಲ್ಪಿಸಿಕೊಟ್ಟಿದ್ರ ಒಂದು ಉದ್ಯೋಗಾವಕಾಶ, ಅದು ನಿಮ್ಮ ಮನಸ್ಸಿಗೆ ಬಹಳಷ್ಟು ಖುಷಿ ತಂದಿರೋ ವಿಚಾರ ಸರ್. ಕೆಲವು ಟೈಮ್ನಲ್ಲಿ ನಾವು ನೋಡಿದಾಗ ಆ ಜನಗಳು ಹೋದಾಗ ನಮಗೆ ನಮಸ್ಕಾರ ಮಾಡ್ತಾರಲ್ಲ, ಅದೇ ಒಂದು ದೊಡ್ಡ ದೇವರ ಆಶೀರ್ವಾದ. ನನಗೇನು ಸಿಗತ್ತಲ್ಲ, ನಮ್ಗೆ ಆಶೀರ್ವಾದ ಆದ್ರೆ ಸಾಕು, ನಮ್ಮ ಹೆಣ್ಣು ಮಕ್ಕಳು ಒಳ್ಳೇದಾದ್ರೆ ಸಾಕು. ಯಾಕಂದರೆ ಹೆಣ್ಮಕ್ಕಳ ಕಣ್ಣೀರು ಒರೆಸ್ಲಿಕ್ಕೆ ಪೂರ್ತಿ ಆಗಲ್ಲ ನಮ್ಮ ಕೈಲಿ. ನಮ್ಮ ಕೈಲಿ ಆದಷ್ಟು ತಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿ. ನಿಮಗೆ ಕೆಲಸ ಕಲಿಸಿದ್ದು ಊಟ ಮಾಡಿ ಮಕ್ಕಳಕ್ಕೆ ಅಲ್ಲ, ನಾವು ಕೆಲಸ ಕಲಿಸಿದ್ದು ದುಡಿಮೆ ಮಾಡಿ ಒಳ್ಳೆ ಒಂದು ಸ್ಕೂಲ್ಗೆ ಹಾಕಿ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ. ಎದಕ್ಕಂದ್ರೆ ಮುಂದಿನ ಕಾಲದಲ್ಲಿ ಇವಾಗೆಲ್ಲ ಕಂಪ್ಯೂಟರ್ ಕಾಲ. 50,000 ರೂಪಾಯಿ ಒಬ್ಬ ಹುಡುಗಿದ್ರು ಆಗಲ್ಲ. ಬಡ ಜನ ಬಡನಾಗೇ ಇರ್ತಾನೆ, ಶ್ರೀಮಂತ ಆಗೇ ಇರ್ತಾನೆ. ಆದಷ್ಟು ತಮ್ಮ ಮಕ್ಕಳಿಗೆ ಎಜುಕೇಶನ್, ಒಬ್ಬ ಹುಡುಗ ಹೋದ್ರೆ 1 ಕೋಟಿ ರೂಪಾಯಿ ನೀವು ಮಾಡ್ದಂಗೆ. ನಿಮ್ಮ ಮಗ ಒಂದು ಒಳ್ಳೆ ವಿಚಾರದಲ್ಲಿ ಶಿಕ್ಷಕ ಆಗಿದ್ರೆ, ಡಾಕ್ಟರ್ ಆಗಲಿ, ಏನೋ ಒಂದು ಮಾಡಿ. ಒಬ್ಬ ಹುಡುಗ ಆ ಸಮಾಜಕ್ಕಾಗಲಿ, ಆ ಮನೆಗಾಗಲಿ, ಯಾವುದೋ ಸಮಾಜದವರಾಗಲಿ ನೀವು ಚೆನ್ನಾಗಿ ಓದಿಸ್ರಿ. ಆಮೇಲೆ ನಿಮಗೆ SC ST ನಲ್ಲಿ ಸಾಕಾದಷ್ಟು ಅನುದಾನಗಳಿದೆ.
ಅದು ಪಡ್ಕೊಳೋ ಶಕ್ತಿ ಇಲ್ಲ ಅಂದರೆ ನಾವು ನಿಮ್ಮ ಜೊತೆಗೆ ಬರ್ತೀವಿ, ಹೋರಾಟ ಮಾಡೋಣ ತಕ್ಕೋಣ. ಇವತ್ತು ನೋಡಿ ಮುದ್ರಾ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸರ್ ಮುದ್ರಾ? ಎಷ್ಟು ಮಂದಿಗೆ ಕೊಟ್ಟಿದ್ದೀರಾ? ಬರೀ ಸ್ಕೀಮ್ಗಳು ಕಂಪ್ಯೂಟರ್ನಲ್ಲಿ ಪೇಪರ್ನಲ್ಲಿ ಬರ್ತಾವ. ಅದು ಮುದ್ರಾ ಹೋಗಿ ಕೇಳಕ್ಕೆ ಹೋದ್ರೆ ಅವೇ ಕೊಟ್ಬಿಟ್ಟಿನಿ ಅಂತಾರೆ. ಸ್ವಾಮಿ ದಯವಿಟ್ಟು ನಮ್ಮ ಹಕ್ಕು, ಅದು ಮುದ್ರಾ ಮಾಡಿದ್ದಾರೆ, ಮುದ್ರಾ ತಗೋಬೇಕು, ಯಾವಾರ ಮಾಡಬೇಕು, ಮತ್ತೆ ನಾವು ಅದು ನಮ್ಮ ಹೊಣೆ. ಅದು ಆ ಸಾಲಗಳು ತೀರಿಸ್ಬೇಕು, ಕೈಗೆತ್ತದಲ್ಲ. ನಮ್ಮ ಭಾರತ ದೇಶ ಮುಂದುವರಿಬೇಕಂದ್ರೆ ನಾವು ಆ ಸಾಲಗಳು ತಗೊಂಡ ಸಾಲಗಳು ತೀರಿಸಲೇಬೇಕು, ನಾವು ದುಡಿಲೇಬೇಕು. ಆದಷ್ಟು ನಾವು ಸ್ವಚ್ಛತೆ ಮತ್ತು ಎಜುಕೇಷನು, ಕೈಯಲ್ಲಿ ಕೆಲಸ ಕೊಡಲಿಕ್ಕೆ ಕುಮಾರಣ್ಣವ್ರ ಹತ್ರ ಮಾತಾಡಿದ್ದೀನಿ. ಮುಂದಿನ ಕಾಲ 2018ರಲ್ಲಿ ನಿಮ್ಮೆಲ್ಲ ಆಶೀರ್ವಾದ ಕುಮಾರಣ್ಣವರ ಮೇಲೆ ಮತ್ತು ದೇವೇಗೌಡರು, ಮಣ್ಣಿನ ಮಗ ಅನ್ನೋದ ದೇವೇಗೌಡರ ಮೇಲೆ, ಅವ್ರಿಗೂ ಇವತ್ತು 85ನೇ ಹುಟ್ಟುಹಬ್ಬದ ಶುಭ ದಿನ ಇವತ್ತು. ಅವರಿಗೆ ಹಾರೈಸ್ರಿ, ಒಂದು 100 ವರ್ಷ ಬಾಳ್ಲಿ ಅಂತ, 120 ವರ್ಷ ಬಾಳ್ಲಿ ಅಂತ ನೀವು ಅವ್ರಿಗೆ ಹಾರೈಸ್ರಿ. ಅವ್ರು ಇದ್ದಾಗ ಒಂದು ಟೈಮ್ ಕಣ್ಣು ಮುಚ್ಕೊಂಡ್ರೆ ದೇವೇಗೌಡರು ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ, ನಿದ್ದೆ ಮಾಡ್ತಾರೆ ಅಂತ ತಿಳ್ಕೊಬೇಡಿ. 3 ವರ್ಷ ಹೇಳ್ಕೊಂಡ ತಿರ್ಗಾಡೋರು, ಏನು ಮಾಡಿದ್ರೆ ಯಾರಿಗೂ 15 ಲಕ್ಷ ಸಿಕ್ಕಿಲ್ಲ. ನನ್ನ ಮನೆಗೆ ಬರ್ತಾಳ ಒಬ್ಬಯಮ್ಮ, ಅಣ್ಣ ಏನೋ ಒಂದು ಸರ್ಕಾರ ಬಂದಿದೆ ಅಂತೆ, 15 ಲಕ್ಷ ಬರುತ್ತಣ್ಣ, ಮದುವೆ ಐತಿ, ಒಂದು 5 ಲಕ್ಷ ಕೊಡೋ, ನಾವು ಸಾಲ ಕೆಳಗೆ ಬರ್ತಾಳೆ. ಆದರೂ ಎಲ್ಲಿಂದ ಬರ್ತಿದ್ದಮ್ಮ 15 ಲಕ್ಷ? ಎಲ್ಲ ಆಸೆ ಈ ಕನ್ನಡಿ ತೋರಿಸ್ತಾ ಇದ್ದಾರೆ ಪಕ್ಷದವರು, ನಂಬಕ್ ಹೋಗ್ಬೇಡ್ರಿ ಅಂತ ಹೇಳಿ. ಏನಾದರೂ ಅಮ್ಮ ಸಾಲ ಮಾಡ್ತಿದ್ದು ಮತ್ತೆ ಆಕೆ ವಿಷ ಕುಡಿತಾ ಇದ್ಲು. 3 ವರ್ಷದ ಮುಂಚೆ ಬಂದ ಅಮ್ಮ, 3 ವರ್ಷದ ಮುಂಚೆ ತಗೊಂಡಿದ್ರೆ 5 ಲಕ್ಷಕ್ಕೆ 10 ಲಕ್ಷ ಆಗ್ತಿತ್ತು ಎಲ್ಲ ಸಾಲ ಕೊಡಿಸಿದ್ರೆ. ಮತ್ತೆ ಆಯಮ್ಮನ ವಿಷ ತಗೋಬೇಕಿತ್ತು. ಇವೆಲ್ಲ ಸುಳ್ಳಮ್ಮ, ಬಂದವರೆಲ್ಲ ಹೇಳ್ತಾರೆ. ದಯವಿಟ್ಟು ನಿನ್ನ ಕೈಯಲ್ಲಿ ಎಷ್ಟೈತೆ ಅಷ್ಟೇ ಮಾಡು. ಇವು 15 ಲಕ್ಷ ಬ್ಲ್ಯಾಕ್ ಮನಿನೂ ಬರಂಗಿಲ್ಲ, ಯಾವುದು ಬರಂಗಿಲ್ಲ. ಅವ್ರ ಮನೆಗಳು ತುಂಬ್ಕೊಂತಾರೆ ಸರ್ಕಾರದವರು, ಸುಮ್ಮನೆ ಬಿಡ್ರ ಅಂತ ಹೇಳಿ ಕಳಿಸಿ. ಇವತ್ತು ಅದು ಸತ್ಯ ಆಗಿದೆ, ಮಾತು ಸತ್ಯ ಆಗಿದೆ. ದಯವಿಟ್ಟು ರೈತರಿಗೂ ಮತ್ತು ಬೇರೆ ಮಹಿಳೆಯರಿಗೂ ಕೈಯಲ್ಲಿ ಕೆಲಸ ಕೊಡಲಿಕ್ಕೆ ನಮ್ಮ ಸರ್ಕಾರ ಬಂದಾಗ ನಾವು ಏನಾದರೂ ನಮ್ಮ ವಿಜಯನಗರ ಕ್ಷೇತ್ರ, ಇಡೀ ಸ್ಟೇಟ್ಗೆ ಹೇಳೋಕ್ಕಾಗಲ್ಲ. ನಮ್ಮ ಸಮಸ್ಯೆಗಳು ಇದ್ದಾವೆ, ಹೊಸಪೇಟೆ ಸಮಸ್ಯೆಗಳು ಇದ್ದಾವೆ. ರೈತರ ಬಗ್ಗೆ ಆಗಲಿ ಮತ್ತು ಕಾರ್ಮಿಕರ ಬಗ್ಗೆ. ಇವತ್ತು ಎಷ್ಟೋ ಫ್ಯಾಕ್ಟ್ರಿಗಳು ಬಂದಾಗ್ಬಿಟ್ಟಾವೆ ಸ್ವಾಮಿ, ಕೆಲಸ ಇಲ್ಲ ನಮ್ಮ ಹುಡುಗರಿಗೆ. ಭಾಳ ಓದೋರು ಇದ್ದಾರೆ. ದಯವಿಟ್ಟು ಸರ್ಕಾರದವರು ಒಳ್ಳೊಳ್ಳೆ ಪೋಸ್ಟ್ಗಳು ಕೊಟ್ಟು ಆ ಹುಡುಗರಿಗೆ ಜೀವನ ಕೊಡಲಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಮತ್ತು ಈ ಸರ್ಕಾರಗಳು ಮಾಡೋಂಗಿಲ್ಲ ಅಂದರೆ ಮುಂದಿನ ನಮ್ಮ ಸರ್ಕಾರ, ಕುಮಾರಣ್ಣವ್ರ ಸರ್ಕಾರ ಬರುತ್ತೆ, ನಾವು ಹೋರಾಟ ಮಾಡ್ತೀವಿ. ಅವ್ರಿಗೆ ಕಾಲು ಮುಗಿದು ಜನಗಳಿಗೆ ಏನೋ ಒಂದು ಕೆಲಸ ಕೊಡಿಸ್ತೀವಿ. ಖಂಡಿತ. ಇದೇ ರೀತಿಯಲ್ಲಿ ಒಂದು ಪಕ್ಷ ಯಾವುದೇ ಆಗಿರ್ಬೋದು, ತಾವು ಕೂಡ ಒಂದು ಸಮಾಜದ ರಾಜಕಾರಣ ವ್ಯವಸ್ಥೆಯಲ್ಲಿ 28 ವರ್ಷದ ರಾಜಕಾರಣ ಅನುಭವ ಉಳ್ಳರುವಂತ ತಮಗೆ ಕೇಳೋದಾದ್ರೆ, 1990ರ ಪೂರ್ವದ ರಾಜಕೀಯಕ್ಕೂ ನಂತರದ ರಾಜಕೀಯಕ್ಕೂ ವ್ಯತ್ಯಾಸ ಏನಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್? ಅಜಗಜಾಂತರ ವ್ಯತ್ಯಾಸ ಇದೆ. ರಾಜಕೀಯ ಅಂದ್ಕೊಳ್ಳೇನೆ ಅವಾಗ ತನ್ನ ಪಕ್ಷ ನನ್ನ ದೇವರು ಅಂತ ಇದ್ರು. ರಾಜಕೀಯ ಒಂದು ಕಾಂಗ್ರೆಸ್ ಪಾರ್ಟಿನೋ ಒಂದು BJPನೋ ಒಬ್ಬ ದಳ ಅಂದ್ಕೊಳ್ಳೇನೆ ಓಹೋ ಪಕ್ಷ ಅಂದ್ರೆ ನನ್ನ ಮನೆ ದೇವರು ಇದ್ದಾಗ ಅಂತ ನಮಸ್ಕಾರ ಮಾಡ್ತಿದ್ದೆ. ಇವತ್ತಿನ ರಾಜಕೀಯ ಏನಂದ್ರೆ ನಾವು ಹೊಲಸು ಆಗಬಾರ್ದು, ಬಹಳ ಬೇಜಾರಾಗತ್ತೆ. ಈ ರಾಜಕೀಯದಲ್ಲಿ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ, ಏನೋ ಮನೆ ಸೋರ್ತಾ ಇದೆ ಅಂದ್ರೆ ಆ ಮಾತು ಬೇರೆ, ಗಟ್ಟಿ ಮನೆ ಇಕ್ಕಂದು ಕೂಡ ಇನ್ನೊಂದು ಮನೆಗೆ ಹೋಗ್ತಾ ಇದ್ದಾರೆ ಜನ. ಅದು ಬೇರೆ ಸ್ವಲ್ಪ ವರ್ಡ್ಸ್ ಬರ್ತವೆ, ದಯವಿಟ್ಟು ನನ್ನ ಬಾಯಿಗೆ ಬರೋದು ಬೇಡ. ಹೆಂಗಾಗಿದೆ ರಾಜಕಾರಣಿ ಅಂದ್ರೆ, ಇವತ್ತು ತೂಚಿ ಅಂತಾರೆ. ನಾನು ರಾಜಕಾರಣಿ ಅನ್ನಿಸ್ಕೊಳಕ್ಕೆ ನಾಚಿಕೆ ಬರ್ತಾ ಇದೆ. ನಾನು ಎಲ್ಲನ ಹೋದ್ರೆ ನಾನು ಸಮಾಜ ಸೇವಕ, ನನ್ನ ಕೈಲಿ ಆದಷ್ಟು ನಿಜವಾಗ್ಲು ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೀನಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ರಾಜಕಾರಣಿ ಅನ್ನಿಸ್ಕೊಂಡು ಮಂದಿ ಊಟ ಚೀತು ಅನ್ನಿಸ್ಕೊಳೋ ಬದಲು, ನಮ್ಮ ಹೆಂಡ್ರ ಮಕ್ಕಳಿಗೆ ಬೈಸ್ಕೊಳೋ ಬದಲು ನಾನೊಬ್ಬ ಕಾರ್ಯಕರ್ತ ಅಂತ ಹೇಳ್ಕಂದ್ರೆ ಬಹಳ ನನಗೆ ನೆಮ್ಮದಿ ಇರುತ್ತೆ ಅಂತ ಹೇಳ್ತೀನಿ. ಅದೇ ವಿಚಾರವಾಗಿ ನಿಮಗೆ ಕೇಳೋದಾದ್ರೆ, ನಿಜವಾದ ರಾಜಕೀಯಕ್ಕೆ ಪದದ ಅರ್ಥ ಏನಂತ ಹೇಳಿ ತಾವು ವ್ಯಕ್ತಪಡಿಸ್ತೀರ ಸರ್? ಏನು ರಾಜಕೀಯ ಅಂದ್ರೆ ದೇಶದ ಬಗ್ಗೆ ಕಾಳಜಿ ಇರ್ಬೇಕು ಸರ್. ನಾವಿವತ್ತು 37,000 ರೂಪಾಯಿ ಸಾಲದ ಮಕ್ಕಳು ಸರ್ ಇಲ್ಲಿ ಹುಟ್ಟಿದ್ರೆ ನಮ್ಮ ದೇಶದಲ್ಲಿ ನಮ್ಗೆ ಅಭಿಮಾನ ಐತೆ. 37,000 ರೂಪಾಯಿ ಸಾಲದ ಮಕ್ಕಳಾದ್ರೂ ನನ್ನ ದೇಶ ನನ್ನ ಮಣ್ಣು ಅನ್ನೋದು ನಮಗೆ ಅಭಿಮಾನ ಇದೆ. ಇದು ಮಾಡ್ಲಿಕ್ಕೆ ಕಾರಣ ಯಾರು ಸರ್? ಸರ್ಕಾರಗಳೇ ಸರ್. ಆ ಸರ್ಕಾರ ಈ ಸರ್ಕಾರ ಅಂತ ಗೋಬಿ ಕುಣಿಸ್ಕೊಂತ ಹೋಗೋದಲ್ಲ. ಇವತ್ತು ಎಲ್ಲೆಲ್ಲೋ ಬ್ಲ್ಯಾಕ್ ಮನಿ ಇಕ್ಕಂದಾರೆ. ಶ್ರೀಮಂತ ಆದ್ರೆ ನೋಡಿ, ಇವತ್ತು ಸಂವಿಧಾನ ಬರೆದಂತ ಅಂಬೇಡ್ಕರ್ ಮಹಾಶಿಲ್ಪಿ ಎಂತ ಮಾತು ಇವತ್ತು ಏನ್ ಮಾಡಿ ಹೋಗಿದ್ದಾರೆ ಅಂದ್ರೆ, ನಾನು ಇವತ್ತು ನೆನೆಸ್ಕೊಂಡೆ. ನಾವು ಮೊನ್ನೆ ಮಕ್ಕಕ್ಕೆ ಹೋದಾಗ ಅಲ್ಲಿ ನೆನೆಸ್ಕೊಂಡೆ. 14 ತಾಸು ಕೆಲಸ ಮಾಡ್ತಾ ಇದ್ದಾರೆ ಜನ. ನಮ್ಮ ಇಂಡಿಯನ್ಸ್ ಹೋಗಿ 14 ತಾಸು ಕೆಲಸ ಮಾಡ್ತಾ ಇದಾರೆ. ಆದ್ರೆ ಏನ್ ತಮ್ಮ ಅಂದ್ರೆ, ಇಲ್ಲ 14 ತಾಸು ಕೆಲಸ ಮಾಡಿದ್ರೆ ನಂಗೆ ನೋವಾಯ್ತು. ಇಲ್ಲಿ ಒಬ್ಬ
ಸೌದಿ ಅರಬ್ನಲ್ಲಿ ಒಬ್ಬ ಅಂಬೇಡ್ಕರ್ ವಿಚಾರವಾದಿ ಹುಟ್ಟಬೇಕಂತ ಹೇಳಿ ನಾನು ಆ ದೇವರಲ್ಲಿ ನೆನೆಸ್ಕೊಂಡು, ಎದಕ್ಕಂದ್ರೆ ನಮ್ಗೆ ಮಾಡಿಕೊಟ್ಟಿದ್ದಾರೆ 8 ತಾಸು ಕೆಲಸ ಮಾಡಿ 4 ತಾಸು 8 ತಾಸು ಮಕ್ಕೊಳ್ಳಿ, ಆಮೇಲೆ ಓದು ಬರಹ ಮಾಡಿ ನಿಮ್ಮ ಮಕ್ಕಳ ಫ್ಯೂಚರ್ ನೋಡಿ ಇದಂತ ಹೇಳಿ ರಾಜಕೀಯನೂ ಮಾಡಿ ಅಂತ ಹೇಳಿ ನಮಗೆ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಮಹಾಶಿಲ್ಪಿಗೆ ಒಂದು ಸಲ್ಯೂಟ್ ಹೊಡಿತೀವಿ ಸರ್. ಯಾಕಂದ್ರೆ ನೆನಪು ಬರುತ್ತೆ ಅಲ್ಲಿ 14 ತಾಸು ನೋಡಿ ಅವ್ರು ಮಾಡಿದ್ರು ಅವ್ರಿಗೆ ಸರಿಯಾದ ನಿದ್ದೆ ಇಲ್ಲ, ಟೈಮ್ ಇಲ್ಲ, ಊಟ ಇಲ್ದಂಗ ಜೀವನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇಶದಲ್ಲಿ. ಅದು ನಾವು ಪುಣ್ಯಾತ್ಮರು. ಆದರೆ ರಾಜಕೀಯ ಅಂದ್ಕೊಳ್ಳೇನೆ ದಯವಿಟ್ಟು ಇಂಥ ರಾಜಕಾರಣಿಗಳಿಂದ ದೂರ ಇರೋದು ಒಳ್ಳೇದಂತ ನಾನು ಸ್ವಲ್ಪ ದಿವಸ ಬಿಟ್ಟಿದ್ದೆ ಸರ್. ಯಾಕಂದ್ರೆ ನಾವು ಕಲಹದಿಂದ ಇದ್ದಾಗ ಮತ್ತೆ ಬಿಟ್ಟಿದ್ವಿ. ಏನೋ ಕುಮಾರಣ್ಣವ್ರ ಆಶೀರ್ವಾದ, ಆಮೇಲೆ ನಮ್ಮ ಎಲ್ಲ ಸದಸ್ಯರು ಬಂದು ಇಲ್ಲ ಆಗ್ಬೇಕಂದಾಗ ನಾನು ಆಗಿದ್ದೀನಿ. ರಾಜಕಾರಣಿ ಅನ್ನೋ ಬದಲು ನಮ್ಮ ಸಮಾಜ ಸೇವೆ ಅನಿಸ್ಕೊಂತ ಇರೋದು ಒಳ್ಳೇದಂತ ವಿಚಾರ ಇದೆ. ಭಾರಿ ಕೆಟ್ಟೋಗಿದೆ, ಎಲ್ಲ ಬಕೆಟ್ಗಳು ಇಟ್ಕೊಂಡು ಹೋಗ್ತಾರೆ. ಖಂಡಿತ ವಿಷಯಗಳು ವಿಚಾರ ಮಾಡ್ತಾ ಮಾಡ್ತಾ ಇನ್ನೇನು 2018 ಚುನಾವಣೆ ರಾಜಕೀಯ ಅನ್ನೋದು ಮುಂದೆ ಹತ್ರ ಬರ್ತಾನೆ ಇದೆ. ಆ ಒಂದು ಮುಂದೆ ಬರ್ತಕ್ಕಂಥ ಒಂದು 2018ರ ವಿಧಾನಸಭಾ ಚುನಾವಣಾ ವಿಚಾರವಾಗಿ ಕೇಳೋದಾದ್ರೆ ನಾಡಿನ ಜನತೆಗಾಗಿರ್ಬೋದು, ನಿಮ್ಮ ಒಂದು ಕ್ಷೇತ್ರದ ಜನತೆಗಾಗಿರ್ಬೋದು, ತಾವು ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರ ಅವರಿಗೆ? ಇಡೀ ನಾಡಿನ ಜನರಿಗೆ ಒಂದೇ ಒಂದು, ರೈತರು ಆತ್ಮಹತ್ಯೆ ನಿಲ್ಲಿಸ್ಬೇಕಂದ್ರೆ ಕುಮಾರಣ್ಣವರು CM ಒನ್ ಟೈಮ್ ಆಗಬೇಕು. ಅವ್ರದ್ದು ಸಾಲ ಮನ್ನಾ ಆಗಲೇಬೇಕು, ನಮ್ಮ ಡ್ಯಾಮಿನ ಹೂಳು ತೆಗಿಲೇಬೇಕು, ನಮ್ಮ ಹೊಸಪೇಟೆಯ ಶುಗರ್ ಫ್ಯಾಕ್ಟ್ರಿ ನಡಿಲೇಬೇಕು. ಅವಾಗೇ ನಮ್ಮ ಬೆನ್ನೆಲುಬಾದ ರೈತರು ಅನ್ನ ಕೊಡುವ ದೇವರು ಅಂತ ನಾವು ನೆನೆಸ್ಕೊತಿದ್ದೀವಿ. ಅವ್ರಿಗೋಸ್ಕರ ಅಂತೂ ಓಟು ನಮ್ಮ ಕುಮಾರಣ್ಣನ ಪಾರ್ಟಿಗೆ, ಜನತಾದಳ ಜಾತ್ಯತೀತ ಜನತಾದಳ ಪಾರ್ಟಿಗೆ ಕೊಡಿ. ದುಡ್ಡಿಗೆ ಆಮಿಷ ಒಡ್ಡ ಕೊಡ್ತಾರೆ, ದುಡ್ಡು ಕೊಡಕ್ಕೆ ಬರ್ತಾರೆ. 1000 ರೂಪಾಯಿ ಕೊಟ್ರೆ 54 ಪೈಸೆ ಒಂದು ದಿವಸಕ್ಕೆ ಬೀಳುತ್ತೆ. ನಾವು ಭಿಕ್ಷುಕರ ಕಡೆ 500 ರೂಪಾಯಿ ಕೊಟ್ರೆ 27 ಪೈಸೆ ಒಂದು ದಿವಸಕ್ಕಾಗತ್ತೆ. ನಾವು ಭಿಕ್ಷುಕರ ಈ ಓಟ್ ಹಾಕ್ಲಿಕ್ಕೆ 500,000 ರೂಪಾಯಿ ತಗೊಂಡವ್ರು. ಇವೆಲ್ಲ ರಾಜಕೀಯರು ನಿಮ್ಗೆ 500 ರೂಪಾಯಿಗೆ ಒಬ್ಬೊಬ್ಬರ ಕಡೆಯಿಂದ 2 ಲಕ್ಷ ಜನರಿಂದ ಇವತ್ತು ಕೋಟಿಗಟ್ಟಲೆ ದುಡ್ಡು ಮಾಡಿ ಇವತ್ತು ಬ್ಯಾಂಕ್ನಲ್ಲಿ ತೋರಿಸ್ತಾ ಇದ್ದಾರೆ. ಅಪ್ಪ ನಮ್ಮ ಕಡೆಯಿಂದ ಒಬ್ಬರ ಕಡೆಯಿಂದ 5 ಲಕ್ಷ ದುಡಿತಾರೆ 5 ವರ್ಷದಲ್ಲಿ. ನಮ್ಗೆ ಎಷ್ಟು ಕೊಡ್ತಾರೆ? 27 ಪೈಸೆ 54 ಪೈಸೆ. ಬಹಳ ಅಂದ್ರೆ ನಮ್ಮ ರಾಜಕೀಯ ಅವ್ರ ಜೊತೆ ಇರುವ 1 ಲಕ್ಷ 2 ಲಕ್ಷ ತಗೊಳ್ಳುವ ರಾಜಕೀಯ ಲೀಡರ್ಗಳಿಗೆ ನಾನು ಒಂದೇ ಒಂದು ಕೈ ಮುಟ್ಟು ಕೇಳ್ತೀನಿ, ಸ್ವಾಮಿ ನೀವು ಸಮಾಜಕ್ಕೆ ಅನ್ಯಾಯ ಮಾಡಕ್ ಹೋಗ್ಬೇಡಿ. ನೀವು 10 ಮಂದಿ 20 ಮಂದಿ ಒಬ್ಬ MLA ಮುಂದೆ ಹಿಂದೆ ಆಗಲಿ ಇನ್ನೊಬ್ಬ ರಾಜಕಾರಣಿ ಜೊತೆಗೆ ಹೋಗಿ ನಿಮ್ಮ ಸಲ ಒಂದು 5-10 ಲಕ್ಷ ಕೊಡ್ಬೋದು. ಅದು ಜೀವನ ಅಲ್ಲ, ಇಡೀ ನಿಮ್ಮ ಸಮಾಜಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ ನೀವು. ಯಾಕಂದ್ರೆ ಎಲ್ಲಾ ಪಕ್ಷದವ್ರು ಏನ್ ಮಾಡ್ತಾರೆ, ಆ ಸಮಾಜದವ್ರು 8-10 ಮಂದಿಗೆ ಕರ್ಕೊಂತಾರೆ, ಅವ್ರಿಗೆ ಬೇಳೆ ಬಳಸ್ತಾರೆ, ಅವ್ರದ್ದು ಮಣ್ಣಿ ನಡೆಸ್ತಾರೆ. ಅದು ನಡೆಸಿದಾಗ ನೀವು ಸ್ವಂತ ದೊಡ್ಡವ್ರು ಆಗ್ಬೋದು, ಶ್ರೀಮಂತರಾಗ್ಬೋದು, ನಿಮ್ ಮುಂದೆ ಇದ್ದಂತ ನಿಮ್ಮ ಸಮಾಜಕ್ಕೆ ನೀವು ದ್ರೋಹ ಮಾಡ್ತಾ ಇದ್ರಿ. ಆ ದ್ರೋಹ ಮಾಡೋದು ನಿಲ್ಲಿಸಿ ಒಳ್ಳೆ ವ್ಯಕ್ತಿಗೆ ನಾವು ಗೆಲ್ಸಿ ಮುಂದಿನ ಕಾಲದಲ್ಲಿ ನಮ್ಮ ಜಾತ್ಯತೀತ ಜನತಾದಳದಿಂದ ಒಳ್ಳೆ ವ್ಯಕ್ತಿಗೆ ನಿಂದಿಸ್ತೀವಿ. ಅವ್ರಿಗೆ ಓಟ್ ಕೊಡಿ. ಓಟ್ ಕೊಟ್ಟಾಗ ಅಣ್ಣವರು CM ಆಗ್ತಾರೆ. ಇಲ್ಲಿ ಪರಿಸ್ಥಿತಿ ನಮ್ಗೆಲ್ಲ ಒಂದು ಚಲೋ ಆಗತ್ತಂತ ಹೇಳ್ತಾ ಇದ್ದೀನಿ. ಖಂಡಿತ ಇದೇ ರೀತಿ ತಾವು ಕೂಡ ಒಂದು 28 ವರ್ಷದಿಂದ ಒಂದು ಜಾತ್ಯತೀತ ಜನತಾದಳ ಪಕ್ಷವನ್ನು ಗುರ್ತಿಟ್ಕೊಂಡು ಅದರಲ್ಲಿ ಒಂದು ಸಮಾಜ ಸೇವೆ ನಿರತವಾಗಿ ಮಾಡ್ಕೊಂಡು ಬರ್ತಕ್ಕಂಥದ್ದಿದೆ. ತಮಗೆ ಕೇಳೋದಾದ್ರೆ ಮುಂದೆ ಬರ್ತಕ್ಕಂಥ ಒಂದು 2018ರ ಚುನಾವಣೆ ಬಗ್ಗೆ ನಮ್ಮ ನಾಡಿನ ಜನತೆಗೆ ಸ್ಪಷ್ಟಪಡಿಸೋದಾದ್ರೆ JDS ಪಕ್ಷಕ್ಕೆ ಜನ ಏನಕ್ಕೆ ವೋಟ್ ಮಾಡಬೇಕು ಅನ್ನೋ ಒಂದು ಸ್ಪಷ್ಟನೆ ನಮ್ಮ ಜನತೆಗೆ ಸರ್ ಬಹಳ ಸುಲಭವಾಗಿದೆ. JDS ಪಕ್ಷಕ್ಕೆ ಯಾಕೆ ವೋಟ್ ಕೊಡಬೇಕಂದ್ರೆ ನಮ್ಮ ಕುಮಾರಣ್ಣವರು 20 ತಿಂಗಳು ಕುಂತರು CM ಆಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಕುಂತಾಗ ಏನ್ ಮಾಡಿದ್ರೆ ಅದೊಂದೇ ನೆನೆಸ್ಕೊಂಡ್ಬಿಡಿ, ಬೇರೆ ಬೇಡ. ಗುಂಡೇಟು ಕೊಟ್ಟಿದ್ದು ಸರ್ಕಾರ ನೋಡಿದ್ರಿ, ಜಾತಿವಾದಿಗಳ ಸರ್ಕಾರ ನೋಡಿದ್ರಿ, ವಿಷ ಕೊಟ್ಟಂತ ಸರ್ಕಾರಗಳು ನೋಡಿದ್ರಿ. ಆದರೆ 20 ತಿಂಗಳಿನಲ್ಲಿ ಇರುವಂತ ಸೈಕಲ್ ಕೊಡೋದಾಗ್ಲಿ ಅದು ಕುಮಾರಣ್ಣನ ಭಾಗ್ಯ. ಶಾದಿ ಭಾಗ್ಯಗಳು ಕುಮಾರಣ್ಣನೇ ಮಾಡೋಗಿದ್ರು, ಇವತ್ತು ಇವರು ಉಪಯೋಗ ಮಾಡ್ತಾ ಇದ್ದಾರೆ. ಬಹಳಷ್ಟು ಅಂಶ ಇದಾವೆ ಸ್ವಾಮಿ. ಸರ್ಕಾರದಿಂದ ಶಿಕ್ಷಕರಿಗೆ ಒಂದು ಮೀಟಿಂಗ್ ಹೋಗಿದ್ದೆ ನಾನು. ಶಿಕ್ಷಕರು ದೇವರಪ್ಪ ನಮ್ಮ ಪಾಲಿಗೆ ಆದರು. ಇವತ್ತು ಪೊಲೀಸರಿಗೆ ಭತ್ತ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರ ಕೈಲಿ. ಆ ಟೈಮ್ನಲ್ಲಿ ಎಷ್ಟೋ ಉಪಯೋಗ ಆಗಿದೆ ಅಂತ ಹೇಳ್ತಾರೆ. ಪ್ರತಿಯೊಂದು ಇದು ಯಾವುದೇ ಆಫೀಸ್ನಲ್ಲಿ ಹೋದ್ರೆ ಇಲ್ಲಪ್ಪ ಬಂದ್ರೆ ಕುಮಾರಣ್ಣವ್ರ ಸರ್ಕಾರ ಬರ್ಬೇಕಂತ ಹೇಳ್ತಾ ಇದ್ದಾರೆ. ಆದ್ರೂ ದಯವಿಟ್ಟು ಕೈ ಮುಗ್ದು ಕೇಳ್ತೀನಿ, ಬರೀ ಬಾಯಿಂದ ಹೇಳಿದ್ರೆ ಆಗಲ್ಲ. ನಿಮ್ ಕಡೆಯಿಂದ 10 ವೋಟ್ ಹಾಕ್ಸ್ರಿ. ನೀವೆಲ್ಲ ಸರ್ಕಾರಗಳು ನೋಡ್ರಿ, ನಿಮ್ಗೆ ಒಳ್ಳೇದಾಗ್ಬೇಕಂದ್ರೆ, ನಮ್ಮ ರೈತರಿಗೆ ಒಳ್ಳೇದಾಗ್ಬೇಕಂದ್ರೆ ನಿಜವಾದ ಮಣ್ಣಿನ ಮಗ ಕುಮಾರಣ್ಣ ಮತ್ತು ದೇವೇಗೌಡರು, ಅವ್ರಿಗೆ ವೋಟ್ ಕೊಡಿ. ನಿಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ. ಖಂಡಿತ ಇದೇ ರೀತಿಯಲ್ಲಿ ಒಂದು ನಾಡಿನ ವಿಷಯವಾಗಿ 2018ರ ಚುನಾವಣಾ ವಿಚಾರವಾಗಿಯೂ ಕೂಡ
ಒಂದು ಜಾತೀಯತೆ ಅನ್ನೋದು, ಜಾತಿ ರಾಜಕಾರಣ ಅನ್ನೋದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಏನಾದ್ರು ಇದೆಯಾ? ಇದು ತಮ್ಮ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಇದೆ? ಇದು ಸರಿನಾ ತಪ್ಪ? ಯಾವ ರೀತಿ ಒಂದು ವಿಶ್ಲೇಷಣೆ ಸರ್? ಸರ್, ಈಗಿನ ಕಾಲ ನೋಡ್ತಾ ಬಂದ್ರೆ ನಾವು ನಮ್ಮ ಮಕ್ಕಳಿದ್ದಾಗ ನಾವು ಪಟೇಲ್ ಸ್ಕೂಲ್ ಓದೋರು ಸರ್. ನಮ್ಮ ಹತ್ರ ಎಲ್ಲ ಸಮಾಜದ ಜನ ಇದ್ರು, ನಮ್ಮ ಮನೆಗೆ ಬರ್ತಾ ಇದ್ರು, ಹೋಗ್ತಾ ಇದ್ರು. ಇತ್ತೀಚೆಗೆ ನಮ್ಮ 89-90ರಿಂದ ನಮ್ಮ ಹೊಸಪೇಟೆ ಭಾಗದಲ್ಲಿ ವಿಜಯನಗರ ಕ್ಷೇತ್ರದಲ್ಲಿ ಏನಾಗ್ತದೆ, ಜಾತಿ ಬಗ್ಗೆ ಒಂದು ನಡೆದೋಯ್ತು. ಆದರೆ ನಾವು ಇವತ್ತಿಗೂ ಚೆನ್ನಾಗಿದ್ದೀವಿ. ಜಾತಿ ಭೇದ ಮಾಡದಲ್ಲಿ ಏನೂ ಆಗಲ್ಲ. ಇದು ಎಲ್ಲಿ ಬರುತ್ತೆ ಜಾತಿ ಭೇದ ಅಂದರೆ, ಜನರಲ್ ಸೀಟ್ಗಳು ಎಲ್ಲಿದ್ದಾವೋ ಅಲ್ಲೇ ಜಾತಿ ಭೇದ ಬರ್ತಾ ಇದೆ. ಬೇರೆ ಕಡೆ ರಿಸರ್ವೇಷನ್ ಇದ್ದಲ್ಲಿ ಬರಲ್ಲ. ಆದಷ್ಟು ನಾವು ಜಾತಿಗಳು ಬಿಟ್ಟು ನಾವೆಲ್ಲ ಒಂದು, ನಾವೆಲ್ಲ ಭಾರತೀಯರು, ನಾವು ಕನ್ನಡಿಗರು ಇದು ಅಂತ ಹೇಳಿ ಕೈ ಜೋಡಿಸಿ ಹೋದಾಗ ನಾವು ಒಂದು ನಮಗೂ ನಮ್ಮ ದೇಶವು, ನಾನು ಬಹಳಷ್ಟು ದೇಶದಲ್ಲಿ ತಿರುಗಾಡಿದ್ದೀನಿ. ಎಲ್ಲಿ ಜಾತಿ ಭೇದ ಇದನ್ನೋ ಆ ದೇಶಗಳು ಬೆಳೆದಿಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, 2-3 ಕಂಟ್ರಿ ತಿರುಗಾಡಿದ್ದೀನಿ. ಅಲ್ಲಿ ನೋಡಿ, ಮಲೇಷ್ಯಲ್ಲಿ 40% ಇದ್ದಾರೆ, ಹಿಂದೂಗಳಿದ್ದಾರೆ. ಅಲ್ಲಿ ಇಸ್ಲಾಮಿಕ್ ಕಂಟ್ರಿ, ಆದರೂ ಅಲ್ಲಿ ಜಾತಿ ಭೇದ ಇಲ್ಲ. ಅಲ್ಲಿನೂ ಬಹಳ ರೈತರಿಗೆ ಸಹಾಯ ಆಗತ್ತೆ ಸರ್ಕಾರದಿಂದ, ಕಮ್ಮಿ ಬಡ್ಡಿಯಲ್ಲಾಗತ್ತೆ. ಇಲ್ಲಿ ಇಲ್ಲ. ನಮ್ಮ ಕಡೆ ರೈತರು ಅದಕ್ಕೆ ಸಾಯ್ತಾ ಇದ್ದಾರೆ. ಜಾತಿ ಭೇದ ಎಲ್ಲಿವರೆಗೆ ಇದನ್ನೋ ಅಲ್ಲಿವರೆಗೆ ದೇಶ ಬೆಳೆಯಲ್ಲ. ಖಂಡಿತ. ಇದೇ ರೀತಿಯಲ್ಲಿ ತಾವು ಕೂಡ ಒಂದು ಈ ಕ್ಷೇತ್ರದಲ್ಲಿ 28 ವರ್ಷದಿಂದ ಸಮಾಜ ಸೇವಕರಾಗಿ ನಿರತರಾಗಿ ಸೇವೆ ಸಲ್ಲಿಸಿರೋದ್ರಿಂದ ತಮಗೆ ಕೇಳೋದಾದ್ರೆ, ಈ ಕ್ಷೇತ್ರದ ಹಾಲಿ ಶಾಸಕರಿಗೆ ತಾವು ಕೊನೆಯದಾಗಿ ಒಂದು ಚುನಾವಣಾ ವಿಚಾರವಾಗಿಯೂ ಕೂಡ, ಒಂದು ಜಾತೀಯತೆಯ ವಿಚಾರವಾಗಿಯೂ ಕೂಡ, ಒಂದು ಎಲ್ಲದರ ಒಂದು ವಿಚಾರವಾಗಿ ಕೂಡ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಏನ್ ಕೇಳೋದಕ್ಕೆ ಮತ್ತು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ ತಾವು? ಸರ್, ದಯವಿಟ್ಟು ನಮ್ಮ ಹಾಲಿ ಶಾಸಕರಿಗೆ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಶುಗರ್ ಫ್ಯಾಕ್ಟ್ರಿ ರೈತರ ಪರವಾಗಿ ಚಾಲು ಮಾಡಿಕೊಡಿ. ತಮಗೆ ಲಕ್ಷ್ಮೀಪುತ್ರ ಅಂತ ಎಲ್ಲರೂ ಹೇಳ್ತಾರೆ. ನಮ್ಮ ಹತ್ರ ದುಡ್ಡಿದೆ, ಎಲ್ಲ ಇದೆ. ದಯವಿಟ್ಟು ತಾವು ಅದು ನಮ್ಮ ಶುಗರ್ ಫ್ಯಾಕ್ಟ್ರಿ ಆಗಲಿ, ಆಮೇಲೆ ನೀರಿನ ಸಮಸ್ಯೆ ಆಗಲಿ, ಅದು ರೈತರಿಗೋಸ್ಕರ ನೀವು ಮಾಡಿಕೊಟ್ರೆ ನಿಮಗೆ ಬಹಳ ಧನ್ಯವಾದಗಳು. ನಾನು ಇಷ್ಟೇ ಈ ಮೂಲಕ ತಿಳಿಸ್ತೇನೆ. ಅವರು ಕೆಟ್ಟವರು, ಇವರು ಕೆಟ್ಟವರು, ನಾನೇ ಒಬ್ಬ ಕೆಟ್ಟವನು ಅಂತ ಹೇಳ್ಕೊಳಕ್ಕೆ ತಯಾರಿದ್ದೀನಿ. ದಯವಿಟ್ಟು ನೀವು ಅದು ಫ್ಯಾಕ್ಟ್ರಿ ಚಾಲು ಮಾಡಿಕೊಟ್ರೆ ಎಷ್ಟೋ ಮನೆಗಳು ಇವತ್ತು ಜೀವನ ಹಾಳಾಗೋಗ್ಬಿಟ್ಟಿದೆ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನ ನಮ್ಮ ಜನತೆಗೆ ಸ್ಪಷ್ಟಪಡಿಸಿದ್ರ. ತಮ್ಮ ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ಉಕ್ಕಿನ ನಗರಿಯಾದಂತಹ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದ JDS ತಾಲೂಕು ಅಧ್ಯಕ್ಷರು ಹಾಗೂ ಈ ತಾಲೂಕು ಜನತೆಯ ಸ್ನೇಹಜೀವಿ ಕೂಡ ಆದಂತಹ ಸನ್ಮಾನ್ಯ ಶ್ರೀ G. ಶಫಿ ಬರ್ಕತಿ ಅವರು ಆಡಿದ ಮಾತುಗಳನ್ನು, ಇವರ ಇನ್ನಷ್ಟು ರಾಜಕೀಯದ ಜೀವನವನ್ನು ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ತಿಳಿಯಲು www.politiciansinIndia.com ಅನ್ನು ಲಾಗ್ ಆನ್ ಮಾಡಿ. ಧನ್ಯವಾದಗಳು ಸರ್. ನಮಸ್ಕಾರ.